ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಗಾಂಧರ್ವಂ ದೇಹಮಾವಿಶ್ಯ ಸ್ವಕೀಯಂ ಭವನಂ ಯಯೌ ತಸ್ಯಾಸ್ತದ್ದೇಹ ಸಾದೃಶ್ಯಂ ಗಂಧರ್ವಸ್ಯ ಪ್ರಸಾದತಃ. ಸ್ತ್ರೀತ್ವ ಪುರುಷತ್ವದ ಬಗ್ಗೆ ವಿಸ್ತಾರವಾದ ಚರ್ಚೆಯನ್ನ ನಿನ್ನೆ ನಾವು ನೋಡಿದ್ವಿ. ವಸ್ತುತಃ ಸ್ತ್ರೀ ಅಂದ್ರೇನು, ಪುರುಷ ಅಂದ್ರೇನು ಅನ್ನೋದು ನಾವು ಗೀತಾ ಭಾಷ್ಯದ ಹಿನ್ನೆಲೆಯಲ್ಲಿ, ಬ್ರಹ್ಮಸೂತ್ರ ಭಾಷ್ಯದ ಹಿನ್ನೆಲೆಯಲ್ಲಿ, ಆಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ, ಅಂದರೆ ಮಹಾಭಾರತದಲ್ಲಿ ಏನು ಸ್ತ್ರೀತ್ವ ಪುರುಷತ್ವ ಸಂಘರ್ಷ ಇದೆ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ನಿನ್ನೆ ಟಚ್ ಮಾಡಿದೆವು. ಪೂರ್ತಿಯಾಗಿ ಕಷ್ಟ. ಹೆಣ್ಣು ಅಂದ್ರೇನು, ಗಂಡು ಅಂದ್ರೇನು, ಸ್ತ್ರೀ ದೇಹ ಯಾರಿಗೆ ಬರುತ್ತೆ, ಪುರುಷ ಶರೀರ ಹೆಣ್ಣಿಗೆ ಯಾಕೆ ಬರೋಲ್ಲ, ಸ್ವರೂಪತಃ ಯಾರು ಸ್ತ್ರೀ ಆಗಿರ್ತಾಳೋ ಅವಳಿಗೆ ಪುರುಷ ಶರೀರ ಯಾಕೆ ಬರೋಲ್ಲ ಇತ್ಯಾದಿ ಕೆಲವೊಂದು ಅಂಶಗಳನ್ನು ನೋಡಿದೆವು. ಮತ್ತೆ ವ್ಯಾಖ್ಯಾನದಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ, ಶಾಂತಿ ಪರ್ವದಲ್ಲಿ, ಅನುಶಾಸನ ಪರ್ವದಲ್ಲಿ ಯಾವ ರೀತಿ ಚಿಂತನೆ ಮಾಡಿದ್ದಾರೆ ಅವುಗಳನ್ನೆಲ್ಲ ನೋಡಿದೆವು. ಈಗ ಅದರ ಪ್ರಸಕ್ತ ಯಾಕೆ ಬಂದದ್ದು ಅಂದರೆ, ಶಿಖಂಡಿಯ ಒಂದು ಕಥಾ ವೃತ್ತಾಂತದಲ್ಲಿ ಪ್ರಾಸಂಗಿಕವಾಗಿ ಸ್ತ್ರೀತ್ವ ಮತ್ತು ಪುರುಷತ್ವದ ವಿಮರ್ಶೆ ಬಂತು. ಗಂಧರ್ವನ ದೇಹ, ಅದರ ಒಳಗಡೆ ಅಂಬೆ ಅಂದರೆ ಶಿಖಂಡಿನಿ ಪ್ರವೇಶ ಮಾಡಿದ್ಲು. ಮುಖ ಅಂಬೆಯದ್ದು ಮೊದಲೆಲ್ಲ ಜನರು ನೋಡ್ತಾ ಇದ್ರಲ್ಲ ಪಾಂಚಾಲ ದೇಶದವರು, ಅಂತೆಯೇ ಇತ್ತು. ಯಾಕೆ ಅಂದರೆ ಪ್ರಸಾದತಃ. ಅವನು ಹೇಳ್ದ, ನಾಳೆ ಬಂದು ನನ್ನ ದೇಹ ಕೊಟ್ಬಿಡ್ಬೇಕು ಅಂತ ಹೇಳ್ದ. ನಾವಿವತ್ತೊಂದು ಬ್ಯಾಗ್ ಕೊಟ್ಟು ನಾಳೆ ತಂದ್ಕೊಡ್ಬೇಕು ಅಂತ ಹೇಳಿದ ಹಾಗೆ, ನಾಳೆ ತಂದ್ಕೊಡ್ಬೇಕು ಅಂದ. ಶೋ ದೇಹಿ ಮಮ ದೇಹಂ ಮೇ ಸ್ವಂಚ ದೇಹಂ ಸಮಾವಿಶ. ನಾಳೆ ನನ್ನ ದೇಹವನ್ನು ಕೊಡು, ನಿನ್ನ ದೇಹವನ್ನು ನೀನು ಪಡ್ಕೊಂಡು ಹೊರಟು ಹೋಗು ಅಂತ. ಇತ್ಯುಕ್ತ್ವಾ ಸತು ಗಂಧರ್ವ ಕನ್ಯಾದೇಹಂ ಸಮಾಸ್ಥಿತ. ಹೀಗೆ ನುಡಿದು ಕನ್ಯಾದೇಹದಲ್ಲಿ ಆ ಗಂಧರ್ವ ಇದ್ದ. ಯಾರು? ಸ್ಥೂಣಾಕರ್ಣ ಅಲಿಯಾಸ್ ತುಂಬುರು. ಇವನು ಹೊರಟ, ಅಂದ್ರೆ ಶಿಖಂಡಿನಿ ಯಾರು? ಶಿಖಂಡಿಯಾಗಿ ಹೊರಟ. ಇವನು ಕನ್ಯಾದೇಹದಲ್ಲಿ ಆ ಹೂಬನವನ್ನು ಕಾಯ್ದುಕೊಂಡು ಇದ್ದ. ಆ ಉದ್ಯಾನದ ಪಾಲಕ ಇವನು, ಸೆಕ್ಯೂರಿಟಿ ಆಫೀಸರ್. ಯಾವುದಕ್ಕೆ? ಆ ಕುಬೇರನ ಉದ್ಯಾನಕ್ಕೆ. ಉವಾಸೈವ ವನೇ ತಸ್ಮಿನ್ ಧನದಸ್ತತ್ರ ಚಾಗಮತ್. ಅಲ್ಲೇ ವಾಸ ಮಾಡ್ತಾ ಇದ್ದ ಕುಬೇರ ಬಂದ್ಬಿಟ್ಟ ಇದ್ದಕ್ಕಿದ್ದ ಹಾಗೆ. ಅಪ್ರತ್ಯುತ್ಥಾಯಿನಂ ತಂತು ಲೀಯಮಾನಂ ವಿಲಜ್ಜಯ ಶಶಾಪ ಧನದೋ ದೇವ ಚಿರಮಿಥಂ ಭವೇತಿ ತಂ. ಇವನು ಬಂದಾಗ ಅಪ್ರತ್ಯುತ್ಥಾಯಿನಂ, ಬಂದು ರಿಪೋರ್ಟ್ ಏನು ಕೊಡಲೇ ಇಲ್ಲ, ನಮಸ್ಕಾರಾದಿಗಳನ್ನು ಮಾಡಲಿಲ್ಲ. ತಂತು ಲೀಯಮಾನಂ. ತಂತು ಲೀಯಮಾನಂ ಅಂದರೆ ಏನು ಅಂದರೆ, ವೇದಾಂಗ ತೀರ್ಥರು ಬರೀತಾರೆ, ಗುಲ್ಮೇಶು ಲೀಯಮಾನಂ, ಪೊದರನ ಹಿಂದೆ ಅಡಗಿಕೊಳ್ತಾ ಇದ್ದ. ಯಾಕೆಂದ್ರೆ ನಾನು ಹೆಣ್ಣು ದೇಹವನ್ನು ಧರಿಸಿದ್ದೇನೆ, ಅದನ್ನು ಧರಿಸಿಕೊಂಡು ಕುಬೇರನ ಮುಂದೆ ಬರಲಿಕ್ಕೆ ನಾಚಿಕೆ ಅಂತ ಬಹಳ ನಾಚಿಕೊಳ್ತಾ ಇದ್ದ. ಸಿಟ್ಟು ಬಂತು. ಚಿರಮಿಥಂ ಭವೇತಿ ತಂ ಚಚಾಪ. ದೀರ್ಘಕಾಲ ನೀನು ಹೆಣ್ಣಿನ ದೇಹದಲ್ಲಿಯೇ ಇರೋದು ಚಾಪ ಕೊಟ್ಬಿಟ್ಟ ಅಂತೆ. ಯದಾ ಯುದ್ಧೇ ಮೃತಿಂ ಯಾತಿ ಸಾ ಕನ್ಯಾ ಪುಂತನುಸ್ಥಿತ ತದಾ ಪುಂಸ್ತ್ವಂ ಪುನರ್ಯಾಸಿ
ಚಪಲತ್ವಾದುದೀರಿತಃ. ಯಾವಾಗ ಯುದ್ಧ ಆಗತ್ತೆ ಅವಾಗ ಶಿಖಂಡಿಯ ದೇಹ ನಾಶ ಆಗತ್ತಲ್ಲ, ಅವಾಗ ನೀನು ಪುಂಸ್ತ್ವವನ್ನು ಹೊಂದುತ್ತೀಯ. ಅಲ್ಲಿ ತನಕ ಆ ಪುಂಸ್ತ್ವ ಈಗ ತಗೊಂಡು ಹೋದ್ಲಲ್ಲ ಅವಳಲ್ಲೇ ಇರಲಿ ಅಂತಂದ. ಯಾಕೆಂದ್ರೆ ಚಪಲತ್ವ ಹೆಣ್ಣಿನ ದೇಹದಲ್ಲಿ ಇದ್ರೆ ಹೇಗಿರಬಹುದು ಅನ್ನುವ ಚಾಪಲ್ಯಕ್ಕೆ ನೀನು ಆ ಹೆಣ್ಣಿನ ಶರೀರವನ್ನು ಇಸ್ದುಕೊಂಡದ್ದಲ್ವಾ. ಅದರಿಂದಾಗಿ ಹಾಗೆ ಇರಲಿ, ದೀರ್ಘಕಾಲ ಹೀಗೆ ಇರುವಂದ. ತಥಾವಸತ್ ಸಗಂಧರ್ವ. ಯಾಕೆಂದ್ರೆ ಮಹಾಭಾರತದಲ್ಲಿ ಹಲವಾರು ತರಹದ ಈ ತರದ ಕಥೆ ಇದೆ. ಭಂಗಾಸ್ವನ ಅಂತ ಮುಂದೆ ಒಬ್ಬ ಬರ್ತಾನೆ. ಭಂಗಾಸ್ವನ ಅವನು ಹೆಣ್ಣು ಆಗಿದ್ದ, ಗಂಡು ಆಗಿದ್ದ. ಗಂಡಾದ ಒಂದು ಸ್ವಲ್ಪ ದಿವಸ, ಆಮೇಲೆ ಹೆಣ್ಣಾದ, ಆಮೇಲೆ ಮತ್ತೆ ಗಂಡಾದ. ಅವನ ಇಬ್ಬರು ಮಕ್ಕಳು, ಅಂದ್ರೆ ಹೆಣ್ಣಾದಾಗ ಹುಟ್ಟಿದ ಮಕ್ಕಳು, ಗಂಡಾದಾಗ ಹುಟ್ಟಿದ ಮಕ್ಕಳು ಇಬ್ಬರು ಹೊಡ್ಕೊಂಡ್ರು, ಎಲ್ಲರೂ ಸತ್ತೋದ್ರು. ಭಂಗಾಸ್ವನ ಗಂಡಾಗಿದ್ದಾಗ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು ಅವರು ಸತ್ರು. ಭಂಗಾಸ್ವನ ಹೆಣ್ಣಾದಾಗ ಯಾವ ಯಾವ ಮಕ್ಕಳು ಹುಟ್ಟಿದ್ರು ಅವರು ಸತ್ರು. ಅವನು ದುಃಖಿಸ್ತಾ ಇದ್ದಾಗ ಇಂದ್ರದೇವರು ಪ್ರತ್ಯಕ್ಷರಾಗಿ ಕೇಳಿದ್ರು, ಏನ್ ಬೇಕು ನಿನಗೆ ಅಂತ. ಬದುಕಿಸು, ಯಾರಾದರೂ ಒಬ್ರನ್ನ ಮಾತ್ರ ಬದುಕಿಸ್ಲಿಕ್ಕಾಗತ್ತೆ ಅಂತ. ನಾನು ಹೆಣ್ಣಾದಾಗ ಹುಟ್ಟಿದ ಮಕ್ಕಳನ್ನ ಬದುಕಿಸು ಅಂದ. ಹೀಗೆ ಭಂಗಾಸ್ವನ ಅಂತ ಒಬ್ಬ. ಆಮೇಲೆ ಶಿಖಂಡಿ ಮಹಾಖ್ಯಾನದಲ್ಲಿಯೇ ಬರುತ್ತೆ. ಆಮೇಲೆ ಇಳ ಮತ್ತೆ ಸುದ್ಯುಮ್ನ, ಹೀಗೆ ಇಬ್ರು ಮೂರು ಜನ ಬರ್ತಾರೆ. ಏನು ಈಗ ಟ್ರಾನ್ಸ್ಜೆಂಡರ್ ಕಾನ್ಸೆಪ್ಟ್ ಇದೆ, ಅದರ ಮೇಲೆ ವೇದವ್ಯಾಸರು ಇತಿವೃತ್ತವನ್ನು ಕೊಟ್ಟಾಗಿದೆ. ಹೆಣ್ಣು ಗಂಡಾಗಿ ಬದಲಾಗೋದು, ಗಂಡು ಹೆಣ್ಣಾಗಿ ಬದಲಾಗೋದು, ಹೆಣ್ಣಿಗೆ ಗಂಡಾಗಬೇಕು ಅನ್ನುವ ಆಸೆ ಬರೋದು, ಗಂಡಿಗೆ ಹೆಣ್ಣಾಗಬೇಕು ಅನ್ನುವ ಆಸೆ ಬರೋದು, ಇವುಗಳನ್ನೆಲ್ಲ ಮನುಷ್ಯನ ಮನೋಕೋಶದಲ್ಲಿ ಇರುವಂತಹ ಸಂಗತಿಗಳು ಏನಿದೆ ಅದನ್ನೆಲ್ಲವನ್ನ ವೇದವ್ಯಾಸರು ಹೇಳಿಯಾಗಿದೆ. ಅವರು ಹೇಳದ ಕಥಾನಕ ಇಲ್ವೇ ಇಲ್ಲ. ಆದರೆ ಅದು ನಡೆದಿದ್ದು. ಸಾಹಿತಿಗಳು ಸಂಭವನೀಯತೆಯನ್ನ ಮತ್ತೆ ತಾವು ಸಮಾಜದ ಪ್ರತಿಬಿಂಬ ಅಂತ ಏನು ಕಂಡಿರ್ತಾರೆ ಅದನ್ನ ಪಾತ್ರಗಳ ಹೆಸರು ಅದಲು ಬದಲು ಮಾಡಿ, ಪರಿಸರದ ಹೆಸರು ಅದಲು ಬದಲು ಮಾಡಿ, ಮನಸ್ಸಿನ ಚಿತ್ರಣವನ್ನಷ್ಟೇ ಕೊಡ್ತಾರೆ. ಅದನ್ನು ಕಾದಂಬರಿ ಅಂತ ಕರೀತಾರೆ, ಗದ್ಯ. ಆದರೆ ನಮ್ಮ ಪಂಡಿತರೆಲ್ಲ ಕಾದಂಬರಿನ ಬರೆಯೋದನ್ನು ಚಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ನೀವು ಯಾವುದೇ ಮಾಧ್ವರ ಉಪನ್ಯಾಸ ಕೇಳಿ, ಅಂದ್ರೆ ಮಧ್ಯಮತವನ್ನು ಓದ್ತೇವೆ ಅಂತ ಹೇಳಿಕೊಂಡು ಬಂದು ಉಪನ್ಯಾಸ ಮಾಡಿ ಕಾದಂಬರಿ ತರ ಅಲ್ಲ ಅಂತಾರೆ. ಏನು ಅಂತ ಓದ್ ಕೂಡ ನೋಡಿರಲ್ಲ. ಅವರಿಗೆ ಸಾಹಿತ್ಯ ಸೃಷ್ಟಿ ಎಷ್ಟು ಕಷ್ಟ. ಒಂದು ಕಥಾನಕವನ್ನ, ಯಾಕಂದ್ರೆ ಸೃಷ್ಟಿಕ್ರಿಯೆ ಅನ್ನೋದು ಬಹಳ ಇಂಪಾರ್ಟೆಂಟು. ಅದನ್ನು ಹೆಂಗೆ ಮಾಡಿರಬೇಕು ಅಂತ ಯಾಕಂದ್ರೆ ಯಾರು ನೋಡಿರಲ್ಲ, ಸಾಹಿತ್ಯ ಓದಿರಲ್ಲ. ಆದ್ದರಿಂದಾಗಿ ಈ ಮಧ್ಯಮತದ ವಿದ್ವಾಂಸರ ಅನುವಾದಗಳನ್ನು ಓದಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ದಿವ್ಯ ನಿರ್ಲಕ್ಷ್ಯ ಏನಿರುತ್ತೆ ಅದರಲ್ಲಿ ಅಂತ. ಮತ್ತೆ ಸಾಹಿತ್ಯ ಅನ್ನೋದು ಕಥಾನಕದ ಹಿಂದೆ ಮನಸ್ಥಿತಿಯ ಒಂದು ಚಿತ್ರಣ ಅನ್ನುವ ಕಲ್ಪನೆಯೇ ಇಲ್ಲ ಅವರಿಗೆ. ಜಯತೀರ್ಥರೇ ಮೊದಲಾದವರು ಕೂಡ, ಜಯತೀರ್ಥರಾಗಿರಬಹುದು, ವಾದಿರಾಜರಾಗಿರಬಹುದು, ವ್ಯಾಸತೀರ್ಥರಾಗಿರಬಹುದು, ಸಮಕಾಲೀನ ಕವಿಗಳನ್ನು ಗೌರವದಿಂದ ಕಂಡು ಅವರನ್ನು ಉಲ್ಲೇಖಿಸಿದ್ದಾರೆ. ಆದರೆ ಈಗಿನ ಮಾಧ್ವರು ಸಮಾಜಕ್ಕೆ ಹೊರತಾದ ಗುಬ್ಬಿಗಳ ತರಹ ನಡ್ಕೊಳ್ತಾ ಇದ್ದಾರೆ. ಮನುಷ್ಯರು ಮುಟ್ಟದ ಗುಬ್ಬಿ ತರ ಇದ್ದಾರೆ. ಅವತ್ತಿನವರು ತಪ್ಪಲ್ಲ ಅದು. ಅವರು ಸಮಕಾಲೀನ ಸಾಹಿತ್ಯವನ್ನು ಅಬ್ಸರ್ವ್ ಮಾಡಿದ್ದಾರೆ. ವಾದಿರಾಜರ ಪದ್ಯವನ್ನು ನೀವು ನೋಡಿ, ರುಕ್ಮಿಣೀಶ ವಿಜಯವನ್ನ, ಅದರಲ್ಲಿ ಅನೇಕ ಸಮಕಾಲೀನ ಸಾಹಿತ್ಯದ ಪರೋಕ್ಷ ಉಲ್ಲೇಖ ಇದೆ. ಯಾರನ್ನೇ ನೋಡಿ ನೀವು, ಯಾರನ್ನೇ ನೋಡಿ, ಇವರು ಯಾರು ಕೂಡ ಸಮಕಾಲೀನ ಸಾಹಿತ್ಯ ಹೇಗಿರುತ್ತೆ, ಅದು ಯಾವ ಹಿನ್ನೆಲೆಯನ್ನ, ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿದೆ,
ಅದರ ಮನಸ್ಸಿನ ಚಿತ್ರಣ ಹೇಗಿದೆ ಅದ್ಯಾವುದೂ ನೋಡಲ್ಲ, ಸುಮ್ಮನೆ ಕಾದಂಬರಿನ ಬೈತಾರೆ. ಕಾದಂಬರಿ ತರ ಅಲ್ಲ ಅಂತ, ಕಾದಂಬರಿ ತರ ಅಲ್ಲ ಅನ್ನೋ ಕಾದಂಬರಿ ಓದಿರ್ಬೇಕಲ್ಲ, ಇವ್ರು ನಯಾ ಪೈಸೆ ಓದಿರಲ್ಲ. ಇರ್ಲಿ, ಯಾಕೆ ಹೇಳಿದೆ ಅಂತಂದ್ರೆ ವೇದವ್ಯಾಸರು ಕಥಾನಕ ಅಂತಂದ್ರೆ ಸುಮ್ಮನೆ ಅಲ್ಲ, ಅದು ಕಥಾನಕದ ಹಿಂದೆ ಮನಸ್ಥಿತಿಯ ಚಿತ್ರಣ. ಅದು ಯಾವುದೇ ಕಥೆ ಅನ್ನೋದು ನೆಪ, ಘಟನೆ ಅನ್ನೋದು ನೆಪ. ಆ ಘಟನೆಯ ಹಿಂದೆ ಮನಸ್ಸಿನ ಚಿತ್ರಣವೇ ಇಂಪಾರ್ಟೆಂಟ್. ಕ್ಲಾಸಿಕ್ ಅನ್ನು ನಾವು ನೋಡಿರ್ಲೇಬೇಕು. ಆ ಕಾಲದ ಕ್ಲಾಸಿಕ್ ಅಂತ ಏನಿರುತ್ತೆ ಅದನ್ನು ನೋಡಿ, ಹಳೆಯ ಕ್ಲಾಸಿಕ್ ಅನ್ನು ಓದಿ, ಆಮೇಲೆ ಅದರ ಹಿನ್ನೆಲೆಯಲ್ಲಿ ನೀವು ಬಿಡೋದು, ಬಿಡದೇ ಇರೋದು, ಇಷ್ಟ ಆಗೋದು, ಇಷ್ಟ ಆಗದೆ ಇರೋದೆಲ್ಲ ಆಮೇಲೆ. ವೇದವ್ಯಾಸರ ಮಹಾಭಾರತದಲ್ಲಿ ಏನೇನು ಕಥಾನಕ ಇದೆ, ಅದರ ಹಿಂದಿನ ಮನಸ್ಥಿತಿ ಇತ್ಯಾದಿಗಳನ್ನ ನಾವು ನೋಡಲಿಕ್ಕೆ ಅದು ನಮ್ಮನ್ನು ತಯಾರು ಮಾಡೋದು ಈಗಿನ ಸಾಹಿತ್ಯ. ಮತ್ತೆ ಕ್ಲಾಸಿಕ್ ಅಂತ ಏನಿರುತ್ತೆ, ಸಂಸ್ಕೃತದವ್ರದ್ದಾದ್ರೆ ಕಾಳಿದಾಸ, ಇಂಗ್ಲಿಷಿನವರಾದ್ರೆ ಥಾಮಸ್ ಹಾರ್ಡಿ ಮೊದಲಾದವರು, ಕನ್ನಡದವರಾದ್ರೆ ಭೈರಪ್ಪ ಕಾರಂತ ಮೊದಲಾದವರು. ಅನಿವಾರ್ಯ ಓದ್ಬೇಕು, ಪ್ರಚಲಿತ ಸಾಹಿತ್ಯವನ್ನು ಓದಲೇಬೇಕು. ಅವತ್ತಿನವರು ಓದಿದ್ರು. ಜಯತೀರ್ಥರೇನು ಪ್ರಚಲಿತ ಸಾಹಿತ್ಯ ಓದಿರ್ಲಿಲ್ವೇ? ಸಮಕಾಲೀನ ಸಾಹಿತ್ಯ ಓದಿಯೇ ಇದ್ರು ಅವರು. ನಮ್ಮ ಹರಿದಾಸ ಭಟ್ರು ಅಂತ ಈಗಲೂ ಇದ್ದಾರೆ. ಅಲ್ಲಲ್ಲ, ಇವರು ವಿದ್ಯಾಪೀಠದವರಲ್ಲ, ಸಂಸ್ಕೃತ ಕಾಲೇಜಿನಲ್ಲಿ ಇದ್ದವರು, ನಮ್ಮ ಗುರುಗಳ ಜೊತೆಗಾರರು, ನಮ್ಮ ಗುರುಗಳಿಗಿಂತ ಸೀನಿಯರ್ ವಸ್ತುತಃ, ಹರಿದಾಸ ಭಟ್ರು ಅಂತ. ಅವರು ನ್ಯಾಯ ಸುಧಾದಲ್ಲಿ ಯಾವ್ಯಾವ ಕವಿಗಳಿಗೆ ಟಾಂಟ್ ಇದೆ ಅಂತ ಅನ್ನೋದನ್ನು ಹೇಳೋರು ಅವರು. ಬಹಳ ವಿಶಿಷ್ಟ ಅಧ್ಯಯನ ಅದು. ಶ್ರೀಹರ್ಷನ್ನ ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ಅವನ ಕಾವ್ಯದ ಕಲ್ಪನೆಯನ್ನು ಹೇಗೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಅವರ ಪದ್ಯಗಳಲ್ಲಿ, ಜಯತೀರ್ಥರ ಪದ್ಯಗಳಲ್ಲಿ, ಜಯತೀರ್ಥರ ಗದ್ಯದಲ್ಲಿ ಸಮಕಾಲೀನ ಸಾಹಿತ್ಯದ ಅಥವಾ ಅವ್ರ ಕಾಲದಲ್ಲಿ ಏನು ಕ್ಲಾಸಿಕಲ್ ಅಂತ ಇತ್ತು ಅದರ ನಿರೂಪಣೆ ಹೇಗಿದೆ ಅಂತ ಅದು ಯಾವ ಟಿಪ್ಪಣಿಯಲ್ಲೂ ಇರಲ್ಲ. ಮಾತ್ರ ಯಾವ ಟಿಪ್ಪಣಿಯಲ್ಲೂ ಇಲ್ಲದೆ ಇರೋದು. ರಾಘವೇಂದ್ರ ಸ್ವಾಮಿಗಳು ಸಮಕಾಲೀನ ಸಾಹಿತ್ಯ ನೋಡಿಲ್ವಾ? ನೋಡಿದ್ದಾರೆ. ಅಲ್ಲ, ಜಯತೀರ್ಥರ ಅಭಿಯುಕ್ತ ಅಂತ ಹೇಳಿ ಇವ್ರನ್ನ ಕಾಳಿದಾಸನನ್ನ ಕೋಟ್ ಮಾಡ್ತಾರೆ. ಅದರಿಂದಾಗಿ ನಾವು ಆ ತರಹ ಮಾಡಬಾರದು. ಅದು ಆ ಕಥಾನಕಗಳನ್ನ ಸ್ವಲ್ಪ, ನಾನು ಪೂರ್ತಿ ಅದರಲ್ಲೇ ಮುಳುಗಿ ಅಂತ ಹೇಳೋಲ್ಲ, ಒಂದ್ಸರ್ತಿ ಹಾದಾದ್ರೂ ಬಂದಿರಬೇಕು. ಅನೇಕ ಕವಿಗಳ ಪದ್ಯವನ್ನು ಓದದೆ ಪದ್ಯ ರಚನೆ ಮಾಡಿದ್ರೆ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ನೋಡ್ತೇವೆ. ಯಾಕೆಂದ್ರೆ ಅದು ಆ ಸಾಹಿತ್ಯದ ಸ್ಪರ್ಶ ಇರಬೇಕಲ್ಲ ನಮಗೆ, ಅನಿವಾರ್ಯ ಅದು. ತಥಾವ ಸತ್ಸಗಂಧ. ಅದರಿಂದಾಗಿ ಗಂಡಾಗಿದ್ದು ಹೆಣ್ಣಾಗುವ, ಹೆಣ್ಣಾಗಿದ್ದು ಗಂಡಾಗುವ ಅವರ ಮನಸ್ಥಿತಿಯ ದ್ವಂದ್ವಗಳೇನು, ಆ ಮನಸ್ಸಿನಲ್ಲಿ ಯಾವ ಸಂಸ್ಕಾರ ಪ್ರಬಲವಾಗಿ ಬೇರೂರಿರುತ್ತೆ, ಅದರಿಂದ ಅವರು ಮಾಡಿದ ಕ್ರಿಯೆಗಳೇನು, ಅವರ ಕ್ರಿಯೆಯಲ್ಲಿ ಆ ಸಂಸ್ಕಾರದ ನೆರಳೇನು, ಇದನ್ನೆಲ್ಲ ಆಳವಾಗಿ ಮನಃಶಾಸ್ತ್ರೀಯದ ಹಿನ್ನೆಲೆಯಲ್ಲಿ ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡಬೇಕು. ಅದು ಅನಿವಾರ್ಯ. ಇಲ್ಲ ಅಂದ್ರೆ ಪಾತ್ರದ ಪೂರ್ಣ ಪರಿಚಯ ಆಗಲ್ಲ. ಮಹಾಭಾರತ ಇರೋದೇ ಹಾಗೆ. ಅವನು ಅದಕ್ಕೆ ಚಪಲತ್ವಾತ್, ಕುಬೇರ ಹೇಳೋದು, ನಿನಗೆ ಹೆಣ್ಣಾದರೆ ಹೇಗೂ ಅವಕಾಶ ಸಿಕ್ಕಿದೆ, ನನ್ನ ದೇಹವನ್ನು ಅವಳ ಜೊತೆಗೆ ಕಳುಹಿಸಿಕೊಟ್ಟು, ಅದು ಸಾವಲ್ಲ, ಅದು ಬದುಕು, ಹೊಸ ತರಹದ ಬದುಕು. ಸಾಯದೇನೆ ಹೊಸ ದೇಹವನ್ನು ಧರಿಸಬಹುದಾದ ಅದ್ಭುತವಾದ ಅವಕಾಶ. ಅದನ್ನ ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಂತ ಅವನಿಗನ್ನಿಸ್ತು ಸ್ಥೃಣಾಕರ್ಣನಿಗೆ. ಅದರಿಂದಾಗಿ ತನ್ನ ದೇಹವನ್ನ ಅವಳ ಜೊತೆಗೆ ಕಳುಹಿಸಿಕೊಟ್ಟು ಅವಳ ದೇಹವನ್ನು ತಾನಿಟ್ಟುಕೊಂಡ ಅವನು ಬಂದ, ಕುಬೇರ ಬಂದಾಗ ಇವನು ಎದ್ದು ನಿಲ್ಲಲಿಲ್ಲ. ಅದಕ್ಕೆ ಅವನೇನ್ ಮಾಡಿದ, ಚಿರಮಿತ್ತಂಭವ, ದೀರ್ಘಕಾಲ ಹೀಗೆ ಇರು. ಆ ಹೆಣ್ಣು, ನಿನ್ನ ದೇಹವನ್ನು ಹೊತ್ತುಕೊಂಡ ಹೋದ ಹೆಣ್ಣು ಯುದ್ಧದಲ್ಲಿ ಸಾಯೋವರೆಗೆ ನಿನಗೆ ಪುರುಷತ್ವ ಬರದಿರಲಿ ಇಂದ. ಅಂದ್ರೆ ತುಂಬೂರು ಇಷ್ಟ ಇಲ್ಲದೆ ದೇಹದ ಬದಲಾವಣೆಗೆ ಹೋಗಿ ಯುದ್ಧದಲ್ಲಿ ಭಾಗವಹಿಸೋ ಹಾಗಾಗ್ಬಿಡುತ್ತೆ. ಅವನಿಗೆ ಯುದ್ಧ ಏನು ಇಷ್ಟ ಇರಲಿಲ್ಲ, ಅನಿವಾರ್ಯವಾಗಿ ಯುದ್ಧದಲ್ಲಿ ಪೆಟ್ಟು ತಿನ್ನೋ ವ್ಯಾಪಾರ. ಒಂದಾಗಬೇಕು ಅಂತ ಇದ್ರೆ ಅದು ಏನೂ ಮಾಡದೆ ಹೋದ್ರು ಎಳ್ಕೊಂಡು ಹೋಗಿ ಅದಾಗತ್ತೆ.
ಅದರಿಂದ ತಥಾ ವಸತ್ ಸಗಂಧರ್ವ ಕನ್ಯಾ ಪಿತ್ರೋ ರಶೇಷತಃ ಕಥಯಾಮಾಸಾನುಭೂತಂ ತೌ ಭೃಜಂ ಮುದಮಾಪತು. ಅದರಿಂದಾಗಿ ಕುಬೇರ ಹಾಗೆ ಯಾಕೆ ಬಂದದ್ದು ಅಂತ ಹೇಳಿದ್ರೆ ಪ್ರಾಯ ಪ್ಲಾನ್ ಮಾಡಿರ್ಬೇಕು. ತಟ್ಟಿಯವರು ಹೇಳಿದ ಹಾಗೆ ಎಲ್ಲ ದೇವತೆಗಳು ಪ್ಲಾನ್ ಮಾಡಿದ ಹಾಗೆ ಇದೆ. ಕರೆಕ್ಟ್ ಪ್ಲಾನೇ ಅದು. ಎವ್ರಿಥಿಂಗ್ ಇಸ್ ಪ್ಲಾನ್ಡ್. ಕಥಯಾಮಾಸಾನುಭೂತಂ ತೌ ಭೃಜಂ ಮುದಮಾಪತು. ಇತ್ತ ಒಂದು ಕಥೆ ಏನಾಯಿತು, ಶಿಖಂಡಿಯಾಗಿ ಅವಳು ಹೋದ್ಲು. ಹೋಗಿ ಸೀದಾ ಅಲ್ಲಿಗೆ ಹೋಗಿದ್ದು. ಅವರಿಬ್ಬರಿಗೆ ಹೇಳಿದಳು ಏನಂತ, ನಾನು ಗಂಡಾದೆ ಅಂತ ಅವಳು ಹೇಳಿದ್ಲು. ಅವರಿಬ್ಬರಿಗೆ ಭಾರಿ ಖುಷಿಯಾಗಿ ಹೋಯಿತು. ಪರೀಕ್ಷತಾಮುಪಾಯಶ್ಚ ಶ್ವಶುರೋ ಲಜ್ಜಿತೋ ಯಯೌ ಶೋಭೂತೆ ಸಾತು ಗಂಧರ್ವಂ ಪ್ರಾಪ್ಯ ತದ್ವಚನಾತ್ ಪುನಃ ಯಯೌ ತೇನೈವ ದೇಹೇನ ಪುಂಸ್ತ್ವಮೇವ ಸಮಾಶ್ರಿತ. ತಾಮ್ ಉಪಾಯಶ್ಚ, ಅವನು ವೈದ್ಯರನ್ನ ಕರ್ಕೊಂಡು ಬಂದಿದ್ದ. ಅಂತಃಪುರದಲ್ಲಿ ಅವಾಗ ಆಚಾರ್ಯರು ಅಂತ ಇರ್ತಿದ್ರು. ಅಂತಃಪುರದ ಹೆಣ್ಣು ಮಕ್ಕಳಿಗೆ ವ್ಯಾಕರಣಾದಿಗಳನ್ನ, ಕಲೆ ಮೊದಲಾದವುಗಳನ್ನ ಪಾಠ ಮಾಡಲಿಕ್ಕೆ ವೃದ್ಧರಾದ ಆಚಾರ್ಯರನ್ನ ಇಟ್ಕೊಳ್ತಾ ಇದ್ರು ಅವಾಗಿನ ಕಾಲದಲ್ಲಿ. ಅದರಿಂದಾಗಿ ಅವಾಗ ಅರಮನೆಯಲ್ಲಿರುವವರು ಕಲೆಯನ್ನು ಕಲಿಯೋದಿತ್ತು. ಕಲೆಯನ್ನು ಸಿಸ್ಟಮೆಟಿಕ್ ಆಗಿ ಅಧ್ಯಯನ ಮಾಡೋದು. ಇವಾಗ ಹೇಗೆ ಆಕ್ಟಿಂಗ್ ಕ್ಲಾಸು, ಡ್ಯಾನ್ಸಿಂಗ್ ಕ್ಲಾಸ್ಗೆಲ್ಲ ಹೋಗ್ತಾರೆ, ಹಾಗೆ ಅವತ್ತಿನ ಕಾಲದಲ್ಲಿ ಎಲ್ಲ ರೀತಿ ಕಲೆಗಳನ್ನ ಗುರುಗಳ ಮುಖಾಂತರ ಅಭ್ಯಾಸ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದ ಅವನು. ಯಾಕೆಂದ್ರೆ ಅವರಿಗೆ ಒಂದು ದೇಹದ ಪರಿಸ್ಥಿತಿ ಎಲ್ಲವೂ ಗೊತ್ತಿರತ್ತೆ. ಉಪಾಯ ಇಷ್ಟ ಪರೀಕ್ಷೆ ಅಂತಾರೆ. ಯಾಕೆಂದ್ರೆ ನೀವು ಮಹಾಭಾರತದಲ್ಲಿ ನೋಡಿರ್ತೀರಾ, ಮಹಾಭಾರತದಲ್ಲಿ ನೋಡಿ ಇಲ್ಲಿ ಬರ್ತೀರ. ಹೀಗಾಗಿ ಆಚಾರ್ಯರು ಉಪಾಯ ಇಷ್ಟ ಅಂದ್ರು. ಆಮೇಲೆ ಅನೇಕ ಉಪಾಯಗಳಿಂದ ನೋಡಿದ್ರು, ಅವನ ದೇಹವನ್ನು ಟೆಸ್ಟ್ ಮಾಡಿದ್ರು. ಇದು ಕೃತ್ರಿಮವ ಅಲ್ಲವಾ, ದೀರ್ಘಕಾಲ ಇರೋದಾ, ಅಲ್ಪಕಾಲೀನವಾಗಿರೋದಾ, ಅಥವಾ ಒಂದು ದೇಹದಲ್ಲಿ ಏನೋ ಒಂದು ತಾತ್ಕಾಲಿಕವಾಗಿ ಮಾಡಿಕೊಂಡ ಶಸ್ತ್ರಕ್ರಿಯೆಯ ಪರಿಣಾಮವ, ಇದು ಕೃತ್ರಿಮವೇ ಅಕೃತ್ರಿಮವೇ ಈ ಅಂಗ, ಅಥವಾ ನಿಜವಾಗಿಯೂ ಹಾಗೆ ಅನ್ನಿಸಿತ, ಮಗಳಿಗೆ ಹಾಗನ್ನಿಸಲಿಕ್ಕೆ ಏನು ಕಾರಣ, ಎಲ್ಲವನ್ನು ಸ್ಕ್ರೂಟಿನಿ ಮಾಡಿರ್ತಾರೆ. ಸುಮಾರು 3-4 ಗಂಟೆ ಪರೀಕ್ಷೆ ನಡೀತಾ ಅಂತ ಹೆಚ್ಚಿನ ಪಕ್ಷ. ಆ ದೇಹದ ಪರೀಕ್ಷೆ ನಡೆದ ಮೇಲೆ ಶ್ವಶುರೋ ಲಜ್ಜಿತೋ ಯಯೌ, ಆ ಮಾವನಿಗೆ ತಲೆ ತಗ್ಗಿಸೋ ಹಾಗಾಯ್ತು. ನಾನು ಈ ದಾದಿಯ ಮಾತು ಕೇಳ್ಕೊಂಡು ಬಂದದ್ದೇ ತಪ್ಪಾಯಿತು ಅಂತ ಅನ್ನಿಸಿ ಲಜ್ಜಿತಃ ಯಯೌ, ನಾಚಿಕೆಪಟ್ಟು ಹೊರಟ. ಅವತ್ತಾಗೋಯ್ತಲ್ಲ. ಮಾರನೇ ದಿವಸ ಶ್ವಭೂತೆ ಸಾತು ಗಂಧರ್ವಂ ಪ್ರಾಪ್ಯ ತದ್ವಚನಾತ್ ಪುನಃ. ಶಿಖಂಡಿನಿ ಆ ಪುರುಷ ದೇಹದ ಜೊತೆಗೆ ಅಲ್ಲಿಗೆ ಹೋದ್ಲು. ಎಲ್ಲಿಗೆ? ಗಂಧರ್ವನಿದ್ದಲ್ಲಿಗೆ. ಹೇಳಿದ್ದಲ್ಲ, ನಾಳೆ ಬಂದು ಕೊಟ್ಬಿಡ್ಬೇಕು ಅಂತ ಹೇಳಿದ್ದ. ಹೋದ್ಲು. ಯಯೌ ತೇನೈವ ದೇಹೇನ ಪುಂಸ್ತ್ವಮೇವ ಸಮಾಶ್ರಿತ ಸ ಶಿಖಂಡಿ ನಾಮತೋ ಭೂತ್ ಅಸ್ತ್ರಶಸ್ತ್ರ ಪ್ರತಾಪವಾನ್. ಅವನು ಹೇಳ್ದ, ನಿನ್ನ ಪ್ರಾಮಾಣಿಕತೆಗೆ ಸಂತೋಷ ಪಟ್ಟಿದ್ದೇನೆ, ದೀರ್ಘಕಾಲ ನಿನಗೆ ಈ ದೇಹ ಇರಲಿ ಅಂತ ಕೊಟ್ಟ. ಇವನಿಗೆ ಬಂದಿದ್ದು ಶಾಪ, ಆದ್ರೆ ಕೊಟ್ಟಿದ್ದು ವರ. ಶಾಪವನ್ನ ಮೈಯೊಳಗಡೆ ಇಟ್ಟುಕೊಂಡವ ಕೊಟ್ಟ ವರವನ್ನ ಅವಳು ಕೇಳೋದು. ಹೋದ್ರು ಸಂತೋಷಪಟ್ಟು. ಹಾಗಾಗತ್ತೆ ಕೆಲವೊಂದು ಜೀವರು ಹಾಗೆ ತಾವು ಪಡೆದ ಶಾಪವನ್ನ ಜಗತ್ತಿಗೆ ವರದ ತರಹ ಕೊಡ್ತಾರೆ. ಅದು ಅವ್ರ ಶಾಪ ವಸ್ತುತಃ. ಚಿತ್ರ ಮನುಷ್ಯ ಜೀವನ ಅಥವಾ ಒಟ್ಟು ಜೀವನ ಏನಿದೆ, ಜೀವನ ಅದು ಅಷ್ಟು ಕಾಂಪ್ಲೆಕ್ಸ್ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಷ್ಟು ಸಂಕೀರ್ಣ ಆಗಿರೋದಕ್ಕೇನೆ ಅದು ಇನ್ನೂ ಕುತೂಹಲ ಮೂಡಿಸುತ್ತೆ. ಅದಕ್ಕೆ ಎಲ್ಲಕ್ಕಿಂತ ಬದುಕು ಮುಖ್ಯ. ಎಲ್ಲ ಥಿಯರಿಗಳಿಗಿಂತ ಬದುಕು ಮುಖ್ಯ ಆಗುತ್ತೆ. ಬದುಕು ದೊಡ್ಡದು. ಬದುಕಿನ ಹಿನ್ನೆಲೆಯಲ್ಲಿ ನೀವು ಎಲ್ಲ ಥಿಯರಿಗಳನ್ನು ಪರೀಕ್ಷೆ ಮಾಡಬೇಕು. ಅದನ್ನ ಕೇವಲ ಥಿಯರಿಯನ್ನು ಥಿಯರಿಟಿಕಲ್ ಆಗಿ ಓದಿ ನಮ್ಮ ಸಮ ಯಾರಿಲ್ಲ ಅಂತ ಅಂದುಕೊಂಡವರೇ ಬಹಳ ಜನ ಇದ್ದಾರೆ. ಕೇವಲ ಥಿಯರಿ ಪ್ರಯೋಜನ ಇಲ್ಲ, ಸರಿಯೂ ಅಲ್ಲ. ಆ ಥಿಯರಿ ಅನ್ನೋದು ಆನುಭಾವಿಕ ಪ್ರಪಂಚದಲ್ಲಿ ಪದೇ ಪದೇ ಪರೀಕ್ಷೆಗೊಳಪಡಿಸ್ತಾ ಇರಬೇಕು.
ಅದನ್ನು ಆಚಾರ್ಯರು ಹೇಳಿದ್ದು ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂ ಅಂತ. ಹೀಗೆ ಶಿಖಂಡಿನಿ ಇದ್ದವಳು ಅಧಿಕೃತವಾಗಿ ಶಿಖಂಡಿ ಆದ. ಅಸ್ತ್ರಶಸ್ತ್ರ ಪ್ರತಾಪವಾನ್, ಅಸ್ತ್ರಗಳು ಶಸ್ತ್ರಗಳು ಎಲ್ಲ ಮೊದಲು ಕಲ್ತಿದ್ದ. ಆದರೆ ಆ ಮಾರ್ಧವ ಎಲ್ಲ, ಆ ಕಲಿಕೆಯಲ್ಲಿ ಪ್ರಖರತೆ ಇರಲಿಲ್ಲ, ಅಕ್ಯುರಸಿ ಇರಲಿಲ್ಲ. ಮೊದಲು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಯಾಕೆಂದರೆ ಪ್ರತಿಯೊಬ್ಬ ಕ್ಷತ್ರಿಯ ಕೂಡ ಬೆಳಗ್ಗೆ 1 ಗಂಟೆಯೋ 2 ಗಂಟೆಯೋ ಪ್ರಾಕ್ಟೀಸ್ ಮಾಡಲೇಬೇಕು. ಕೃಷ್ಣ ಕಡೆಗಾಲದವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದ. 70ನೇ ವಯಸ್ಸಿಗೆ ಯುದ್ಧ ಬಿಟ್ಟವನು ಕಡೆಗಾಲದವರೆಗೂ ಪ್ರಾಕ್ಟೀಸ್ ಅದು ಮಾಡ್ಬೇಕಷ್ಟೆ. ರಾಮನೂ ಕೂಡ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅದು ಆ ಪ್ರಾಕ್ಟೀಸ್ ಬಿಡೋದೇ ಇಲ್ಲ ಅವರು. ಅದು ಯುದ್ಧ ಮಾಡಲಿ ಮಾಡದೇ ಇರಲಿ ಇಲ್ಲದೆ ಇರಲಿ, ಪ್ರಾಕ್ಟೀಸ್ ಇರಬೇಕು. ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಿದ್ದ ಅವನು. ಆದರೆ ಅದರಲ್ಲಿ ಒಂದು ಅಕ್ಯುರಸಿ, ಒಂದು ಆ ಬಲ ಇರಲಿಲ್ಲ. ಆ ಬಲವನ್ನ ಇವನು ಪಡೆದ. ಯಾರು ಪಡೆದದ್ದು? ಇವನು ಪಡೆದದ್ದು ಶಿಖಂಡಿ. ಯಾಕೆಂದ್ರೆ ಆ ಪುರುಷ ದೇಹ ಬಂತು, ಅವನ ಪ್ರಾಕ್ಟೀಸ್ಗೆ ಅನುಕೂಲವಾದ ಶರೀರ ಬಂತು. ಅದಕ್ಕೆ ಈಗ ಹೇಳಿದ್ರು ಆಚಾರ್ಯರು ಅಸ್ತ್ರಶಸ್ತ್ರ ಪ್ರತಾಪವಾನ್ ಅಂತ. ಆಚಾರ್ಯರು ಯುದ್ಧದ ಥಿಯರಿ ಏನಿದೆ ಅದನ್ನು ಆಪ್ಟಾಗಿ ಹೇಳಿದ್ದಾರೆ. ಅದು ನಮಗೆ ಸ್ವಲ್ಪ ಪ್ರಾಕ್ಟಿಕಲ್ ಆದಾಗ ಗೊತ್ತಾಗತ್ತೆ ಯಾಕೆ ಹೀಗೆ ಹೇಳ್ತಾರೆ ಆಚಾರ್ಯರು ಅಂತ. ಅಂದರೆ ಒಬ್ಬ ಯೋಧ ಮಾತ್ರ ತಾತ್ಪರ್ಯ ನಿರ್ಣಯ ಬರೀಲಿಕ್ಕೆ ಸಾಧ್ಯ ಈ ರೀತಿಯಲ್ಲಿ. ಆ ಥರದ್ದು ಅನೇಕ ಸಂಗತಿಗಳಿದೆ. ಎಲ್ಲಿ ಶಸ್ತ್ರದ ಥಿಯರಿಯ ಜ್ಞಾನ ಇರುತ್ತೆ, ಆದರೆ ಪ್ರಾಕ್ಟಿಕಲ್ ಸೆನ್ಸ್ ಎಲ್ಲಿರಲ್ಲ. ಪ್ರಾಕ್ಟಿಕಲ್ ಸೆನ್ಸ್ ಇರುತ್ತೆ, ಶಸ್ತ್ರದ ಥಿಯರಿ ಜ್ಞಾನ ಇರುತ್ತೆ, ಫಿಸಿಕಲ್ ಸ್ಟ್ಯಾಮಿನಾ ಎಲ್ಲಿ ಕಡಿಮೆ ಆಯಿತು, ಎಲ್ಲವನ್ನು ಪಿನ್ ಟು ಪಿನ್. ಅದಕ್ಕೆ ಹೇಳಿದ್ದು ಒಬ್ಬ ಯೋಧ, ಒಬ್ಬ ಸೋಲ್ಜರ್ ಆಗಿರೋನು ಮಾತ್ರ ಈ ರೀತಿ ಹೇಳಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾರಿಗೂ ಈ ರೀತಿ ಐಡಿಯಾನೇ ಬರಲ್ಲ. ಅದನ್ನು ತಿಳ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ನಾವು ವಸ್ತುತಃ ಈ ಟಿಬೇಟಿನಲ್ಲಿ ಪಾಠ ಹೇಳ್ಕೊಡ್ತಾರಲ್ಲ ಹಾಗಿರ್ಬೇಕಿತ್ತು ಮಾಧ್ವರು. ಅಂದರೆ ಒಂದು ಪರಿಚಯ, ಯುದ್ಧ ಕಲೆಯ ಒಂದು ಪರಿಚಯ, ಸಂಗೀತ, ಈ ಬೇಸಿಕ್ ಶಿಲ್ಪ, ಈ ಬೇಸಿಕ್ಕಿನಿಂದ ಆಚಾರ್ಯರ ಶಾಸ್ತ್ರ ಓದಿದ್ರೆ ಚೆನ್ನಾಗಿರೋದು. ಯಾಕೆಂದ್ರೆ ಆಚಾರ್ಯರದ್ದು ಎಲ್ಲದಕ್ಕೂ ಸಂಬಂಧಪಟ್ಟದ್ದು. ಆದ್ರೆ ಅಷ್ಟು ದೊಡ್ಡ ಹರಿವಿನಲ್ಲಿ ಹರಿಯುವ ಆಚಾರ್ಯರನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದೇವೆ. ಅಷ್ಟು ಮಾರ್ಗದಲ್ಲಿ ನಾವು ಹೋಗ್ತಾ ಇಲ್ಲ. ವಿಚಿತ್ರ ವೀರ್ಯ ಪ್ರಮದಾದ್ವಯಂ ತತ್ ಸಂಪ್ರಾಪ್ಯ ರೇಮೇಬ್ದಗಣಾನ್ ಸುಸಕ್ತಃ ತತ್ಯಾಜ ದೇಹಂ ಚ ಸ ಯಕ್ಷ್ಮಣಾರ್ಜಿತಃ ತತೋಸ್ಯ ಮಾತಾ ಸ್ಮರದಾಶು ಕೃಷ್ಣಂ. ವಿಚಿತ್ರ ವೀರ್ಯ ಇತ್ತ ಇದು ಅಂಬೆಯ ಕಥೆ ಆಯಿತು. ಅಂಬಿಕಾ ಅಂಬಾಲಿಕಾ ಅವ್ರದ್ದು ವಸ್ತುತಃ ಇದು ಮುಂದೆ ಹೋದ್ರು ಆಚಾರ್ಯರು, ಮತ್ತೆ ವಾಪಸ್ ಬರಬೇಕು. ಯಾಕೆಂದ್ರೆ ಅಂಬಿಕಾ ಮತ್ತೆ ಅಂಬಾಲಿಕೆ ಇಬ್ಬರು ಸುಖ ಜೀವನ ನಡೆಸ್ತಾ ಇರುವಾಗ ಅಂಬೆ ಸತ್ತು ಎಷ್ಟೋ ವರ್ಷಗಳಾದ ಮೇಲೆ ಬಂದು, ಅಂದ್ರೆ ಧೃತರಾಷ್ಟ್ರ ಹುಟ್ಟಿ ಪಾಂಡು ಹುಟ್ಟುವಾಗ ವಿದುರ ಹುಟ್ಟಿ ಆದ ಮೇಲೆ ಕೂಡ ಆ ಶಿಖಂಡಿ ಹುಟ್ಟಿದ್ದು. ಕಥೆ ಕಾಲ ಹೇಗಿರುತ್ತೆ ಅಂತಂದ್ರೆ ಅಲ್ಲಿ ತನಕ ಹೋಗಿರುತ್ತೆ. ಆದರೆ ಅದನ್ನು ಚಿಂತನೆ ಮಾಡುವಾಗ ಹೇಳ್ಕೊಂಡು ಹೊರಟೋಗ್ತಾರೆ. ಯಾಕೆಂದ್ರೆ ಯಾರು ಕೂಡ ತಮ್ಮ ಕಥೆಯನ್ನು ಹೇಳುವಾಗ ವೀರ ವಿಹಾರ ಮಾಡ್ತಾ ಇರ್ತಾರೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಆಚೆ ಈಚೆ, ಸಹಜವಾದ ವಿಹಾರ ಅದು. ನಿಮ್ಮ ಕಥೆಯನ್ನು ಹೇಳಿ ಅಂತ ಒಬ್ಬೊಬ್ಬರಿಗೂ ಹೇಳಿದರೆ ಅವ್ರು ಯಾರೂ ಕೂಡ ಕ್ರಮಬದ್ಧವಾಗಿ ಹೇಳಲ್ಲ. ಸೀದಾ ಅಲ್ಲಿಗೆ ಹಾರ್ತಾರೆ ಮತ್ತು ಇಲ್ಲಿಗೆ ಬರ್ತಾರೆ, ಸಹಜ. ಆ ರೀತಿ ಇವ್ರ ಕಥೆ ಹೇಳಿರೋದು. ಅದರಿಂದಾಗಿ ಈ ಶಿಖಂಡಿ ಹುಟ್ಟಿದ್ದೆಲ್ಲ ಆದ್ಮೇಲೆ, ಶಿಖಂಡಿ ಹುಟ್ಟುವಾಗ ವಿದುರ ಹುಟ್ಟಿ ಎಲ್ಲ ಆಗೋಗಿತ್ತು. ಪ್ರಾಯ ವಿದುರ ಯೌವನದಲ್ಲಿ ಇದ್ನೋ ಏನೋ ಈ ಕಥೆ, ಅಂಬೆಯ ಈ ಕಥೆ ನಡೆಯುವಾಗ. ಅಂದರೆ ಶಿಖಂಡಿನಿಯಾಗಿ ಅವನು ಶಿಖಂಡಿ ಆಗುವಾಗ ವಿದುರ ಯೌವನದಲ್ಲಿ ಇದ್ದ. ಶಿಖಂಡಿ ಅಷ್ಟು ದೊಡ್ಡವನು, ಯಾರಿಗಿಂತ? ದೃಷ್ಟದ್ಯುಮ್ನ ದ್ರೌಪದಿಗಿಂತ. ಅದರಿಂದಾಗಿ ಆ ಕಾಲಘಟ್ಟವನ್ನು ನಾವು ಹೀಗೆ ತೀರ್ಮಾನ ಮಾಡಬೇಕು. ಕಥೆ ಮತ್ತೆ ವಾಪಸ್ ಬರುತ್ತೀಗ. ವಿಚಿತ್ರ ವೀರ್ಯ ಪ್ರಮದಾದ್ವಯಂ ತತ್. ವಿಚಿತ್ರ ವೀರ್ಯ ಏನು ಮಾಡಿದ? ಪ್ರಮದಾದ್ವಯಂ,
ಆ ಅಂಬೆ ಮತ್ತು ಅಂಬಾಲಿಕೆಯರನ್ನ ಹೊಂದಿ ಸುಸಕ್ತ ಅತ್ಯಂತ ಆಸಕ್ತನಾಗಿ ಅಬ್ಧಗಣಾನ್ ರೇಮೆ ವರ್ಷಾನುಗಟ್ಲೆ ರೂಮಿಂದ ಹೊರಗಡೆಯೇ ಬರಲಿಲ್ಲ, ಅರಮನೆಯಿಂದ. ಅದನ್ನ ಬಹಳ ಚೆನ್ನಾಗಿ ವೇದವ್ಯಾಸರು ಹೇಳ್ತಾರೆ. ಏನಂತ? ವಿಚಿತ್ರ ವೀರ್ಯೋ ಧರ್ಮಾತ್ಮ ಕಾಮಾತ್ಮ ಸಮಪದ್ಯತ ಅಂತ. ಧರ್ಮಾತ್ಮನಾದವನು ಕಾಮಾತ್ಮನಾಗೋದ ಅಂತ. ತನ್ನ ಮನೆಯಿಂದ ಆಚೆಯೇ ಬರೋದಷ್ಟು ರಾಜ್ಯಭಾರ ನೋಡ್ಕೊಳ್ಳಿಕ್ಕೆ ಭೀಷ್ಮಾಚಾರ್ಯರಿದ್ರು, ಇನ್ನೇನು ಹೊರಗಡೆಯೇ ಬರಲಿಲ್ಲ. ತತ್ಯಾಜ ದೇಹಂ ತು ಸ ಯಕ್ಷ್ಮಣಾರ್ಧಿತ. ವಿಪರೀತ ಭೋಗದಿಂದ ಯಕ್ಷ್ಮಣ ಅರ್ಧಿತ, ಕ್ಷಯರೋಗ ಬಂತು. ರಾಜಯಕ್ಷ್ಮ ಅಂತ ಕರೀತಾರೆ ಅದನ್ನ. ವಿಚಿತ್ರ ವೀರ್ಯಸ್ತರುಣೋ ಯಕ್ಷ್ಮಣ ಸಮಗ್ರಹ್ಯತ ಅಂತ ಹೇಳಿ ಆದಿಪರ್ವ. ವಿಚಿತ್ರ ವೀರ್ಯ ತರುಣನಾಗಿದ್ದಾಗಲೇ ಯಕ್ಷ್ಮಣ ಸಮಪದ್ಯತ, ಮಾಂಸಕ್ಷಯ ಅಂತ ಕೆಲವರು ಹೇಳ್ತಾರೆ. ಯಕ್ಷ್ಮ ಅನ್ನೋದಕ್ಕೆ ಸುಮಾರು ವ್ಯಾಖ್ಯಾನಗಳಿದೆ ಆಯುರ್ವೇದದ ಪ್ರಕಾರ. ಯಕ್ಷ್ಮ ಎಂದರೇನು? ಸುಮಾರು. ರಾಜಯಕ್ಷ್ಮ ಅಂತ ಹೇಳಿದ್ರೆ ಭೋಗದಿಂದ ಒಳಗಡೆಯ ದೇಹ ಎಲ್ಲ ಕೊಳೆತು ಹೋಗುವಂತಹ ಪರಿಸ್ಥಿತಿ. ಮಾಂಸಕ್ಷಯ ಅಂತ ಹೇಳ್ತಾರೆ, ಮಾಂಸದ ಕ್ಯಾನ್ಸರ್, ಹೀಗೆಲ್ಲ ಏನೇನೋ ಹೇಳ್ತಾರೆ. ಇರಲಿ, ಒಟ್ಟು ಮರಣಾಂತಿಕವಾದ ರೋಗ, ಸತ್ವದ. ಆಗ ಮಾತಾ ಸ್ಮರದಾಶು ಕೃಷ್ಣಂ, ಸತ್ಯವತಿ ಬೇರೆ ದಾರಿ ಇಲ್ಲದೆ ವೇದವ್ಯಾಸರನ್ನು ನೆನಪಿಸಿಕೊಂಡಳು. ಹೀಗೆ ನಾವು ಹಿಡಿಯುವ ಹಠ ಎಷ್ಟು ನಿಷ್ಫಲ ಆಗಿ ಬಿಡುತ್ತೆ. ಏನೋ ಅಂದ್ಕೊಂಡಿರ್ತೀವಿ, ಏನೋ ಆಗೋಗುತ್ತೆ. ನೋಡಿ, ಸತ್ಯವತಿಯ ಅಪ್ಪ ಏನು ಹೇಳಿದ? ನನ್ನ ಮಗಳ ಮಗನಿಗೆ ರಾಜ್ಯ ಸಿಗಬೇಕು ಅಂತ, ಇಲ್ಲ ಅಂದ್ರೆ ನಾನು ಮಗಳನ್ನು ಕೊಡಲ್ಲ ಅಂದ. ಅದಕ್ಕಾಗಿ ಭೀಷ್ಮಾಚಾರ್ಯರು ಶಪಥ ಮಾಡಬೇಕಾಯ್ತು. ಅವ್ರು ಮದುವೆ ಆಗೋ ಹಾಗಿಲ್ಲ, ಇವನು ಮದುವೆ ಆದರೂ ಮಕ್ಕಳಾಗಲಿಲ್ಲ. ಏನೇನಾಗೋಗತ್ತೆ ಅಂತ ಜೀವನ. ಏನು ಅಂತಂದುಕೊಂಡು ಏನೋ ಆಗಿ ನಾವೆಲ್ಲ ಇದೇ ಥರ ತೀರ್ಮಾನ ತೆಗೆದುಕೊಳ್ಳೋದು. ನಮ್ಮ ಜೀವನದ ಯಾವುದೇ ಘಟನೆಯಲ್ಲಿ ಇರ್ಬೇಕಾದ್ರೆ ನಮ್ದೇನೋ ಒಂದು ಭ್ರಮೆ ಇರುತ್ತೆ, ಹೀಗಾದ್ರೆ ಹೀಗಾಗ್ಬಿಡತ್ತೆ ಅಂತ. ಆದ್ರೆ ಹಾಗಾದ್ರೆ ಹಾಗಾಗಲ್ಲ. ಅದಕ್ಕೆ ದೊಡ್ಡ ಉದಾಹರಣೆ, ಇವನು ಮದುವೆ ಆಗಲಿಲ್ಲ, ಮದುವೆ ಆದರೂ ಇವನು ಮಕ್ಕಳಾಗಲಿಲ್ಲ. ಮತ್ತೆ ಹಸ್ತಿನಪುರದ ಸಮಸ್ಯೆ ಮತ್ತೆ ಮೊದಲಿಂದ ಬಂತು. ಬಿಂದುವಿನಿಂದ ಬಿಂದುವಿಗೆ ಅಲ್ಲಿಗೆ ಬರುತ್ತೆ. ಕಡೆಗೆ ಅವಳೇನ್ ಮಾಡಿದ್ಲು? ಕೃಷ್ಣಂ ಸಸ್ಮಾರ, ವೇದವ್ಯಾಸರನ್ನ ನೆನಪಿಸಿಕೊಂಡಳು. ಪ್ರಾಯ ಸತ್ಯವತಿಯ ಅಪ್ಪನಿಗೆ ಪಶ್ಚಾತ್ತಾಪ ಆಯಿತೋ ಆಗ್ಲಿಲ್ವೋ ಏನು ಉಲ್ಲೇಖ ಇಲ್ಲ. ಪ್ರಾಯ ಅವ್ರ ಅಪ್ಪನನ್ನು ಬೈಕೊಂಡಿರ್ತಾಳ ಅವಳು ಸತ್ಯವತಿ. ಸುಮ್ಮನೆ ಇದ್ದಿದ್ರೆ ಆಗಿರೋದು ಅಂತ. ಆವಿರ್ಬಭೂವಾಜು ಜಗಜ್ಜನಿತ್ರ, ಕುಂತಿ ಬೈಕೊಂಡದ್ದು ದಾಖಲಾಗಿದೆ. ಅವಳು ಕುಂತಿ ತನ್ನ ಅಪ್ಪನನ್ನ ಮೊದಲು ನಮ್ಮ ಅಪ್ಪನಿಗೆ ಬೈಬೇಕು. ಯಾಕೆ ಅಂದರೆ ನನ್ನನ್ನು ಈ ಸಂಕಟಕ್ಕೆ ದೂಡಿದವನು ಅವನು. ಶೂರ ಮಗಳನ್ನ ಸಾಕ್ಲಿಕ್ಕಾಗ್ಲಿಲ್ವಾ? ಕುಂತಿ ಭೋಜನಿಗೆ ಕೊಟ್ಟ. ಯಾಕೆ ಕೊಡಬೇಕಿತ್ತು ಅಂತ ಹೇಳಿ ಬೈಯೋದನ್ನ ಕೃಷ್ಣನ ಎದುರುಗಡೆ ಬೈತಾಳೆ, ನಾವು ನೋಡಿದ್ದೀವಿ. ಅದರಿಂದಾಗಿ ಕೆಲವೊಂದು ಏನು ಅಂದ್ಕೊಂಡಿರ್ತೇವೆ ಹಾಗಾಗೋದಿಲ್ಲ. ಅದರಿಂದಾಗಿ ನಾವು ನೋಡಬೇಕಾದದ್ದಿಷ್ಟೇ, ಇದು ಯೋಗ್ಯವಾ ಅಯೋಗ್ಯವಾ, ಶಾಸ್ತ್ರ ನಿಷಿದ್ಧವಾ ವಿಹಿತವಾ ಅಷ್ಟೇ ನೋಡಬೇಕು. ಇನ್ನೇನು ತಲಹರಟೆ ಮಾಡ್ಲಿಕ್ಕೆ ಹೋಗಬಾರ್ದು. ಆವಿರ್ಬಭೂವಾಜು ಜಗಜ್ಜನಿತ್ರ ಜನಾರ್ದನೋ ಜನ್ಮಜರಾ ಭಯಾಪಹ ಸಮಸ್ತ ವಿಜ್ಞಾನತನು ಸುಖಾರ್ಣವ ಸಂಪೂಜಯಾಮಾಸ ಚ ತಂ ಜನಿತ್ರೀ. ಆವಿರ್ಬಭೂವಾಜು ಜಗಜ್ಜನಿತ್ರ, ಕೂಡಲೇ ಬಂದ ಅಂತೆ ದೇವರು. ವೇದವ್ಯಾಸರು ಪ್ರತಿಯೊಂದು ಸರ್ತಿ ಬರುವಾಗ ಅವರ ಬಗ್ಗೆ ಮಹಾ ವಿಶೇಷಣಗಳನ್ನು ಹೇಳ್ತಾರೆ. ಎಷ್ಟು ವಿಶೇಷಣ ಹೇಳ್ತಾರೆ ಅಂದರೆ ಆ ಆಚಾರ್ಯರಿಗೆ ಆ ಲೈವ್ಲಿನೆಸ್ಸು
ವೇದವ್ಯಾಸರನ್ನ ಈಗ ತಾನೇ ಕಂಡು ಬಂದದ್ದಲ್ವ. ವೇದವ್ಯಾಸರು ಆಜ್ಞೆ ಮಾಡಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆ ಅಂತ. ಹೀಗಾಗಿ ವೇದವ್ಯಾಸರ ಪ್ರಸಂಗ ಬಂದಾಗೆಲ್ಲ ಆಚಾರ್ಯರು ಮೈ ಮರೆತು ವಿಶೇಷಣಗಳಿಲ್ಲದೆ ಅವರು ಕೇವಲ ವೇದವ್ಯಾಸರು ಬಂದರು ಅಂತ ಎಲ್ಲೂ ಹೇಳೇ ಇಲ್ಲ. ಅವರು ಹೇಳ್ತಾರೆ ಜಗಜ್ಜನಿತ್ರ, ಜಗದ ತಂದೆ, ಜನಾರ್ದನ, ನಂಬಿದವರ ಹುಟ್ಟನ್ನು ತೊಡೆಯುವವ ಅಂದರೆ ಹುಟ್ಟದಂತೆ ಮಾಡುವವ, ಜನ್ಮಜರ ಭಯಾಪಹ, ಹುಟ್ಟಿನ ಭಯ, ಮುದಿತನದ ಭಯ ಅವುಗಳನ್ನೆಲ್ಲ ಕಸಿಯುವವ, ಸಮಸ್ತ ವಿಜ್ಞಾನತನು, ಅರಿವೇ ಮೈವೆತ್ತು ಬಂದವ, ಸುಖಾರ್ಣವ, ಸುಖದ ಕಡಲು, ಸಂಪೂಜಯಾಮಾಸ ಚ ತಂ ಜನಿತ್ರಿ, ಆಗ ಜನಿತ್ರಿ ತಾಯಿಯು ತಂ ಸಂಪೂಜಯಾಮಾಸ, ಅವನನ್ನ ಗೌರವಿಸಿದಳು. ಪೂಜಯಾಮಾತ ಅಂದರೆ ಹಿಂಗೆ ತುಳಸಿ ಹಾಕಿದ್ಲು ಅಂತ ಅರ್ಥ ಅಲ್ಲ. ಬಂದು ಕೂಡಲೇ ಕಾಲಿಗೆ ನೀರು ಕೊಟ್ಟು ಮಧುಪರ್ಕವನ್ನಿತ್ತು ಆಸನವನ್ನು ಕೊಟ್ಟಳು. ತಂ ಭೀಷ್ಮ ಪೂರ್ವೈ ಪರಮಾದರಾರ್ಚಿತಂ ಸ್ವಭಿಷ್ಟುತಂ ಚಾವದದಸ್ಯ ಮಾತಾ ಪುತ್ರೌ ಮೃತೌ ಮೇ ನತು ರಾಜ್ಯಮೈಚ್ಛತ್ ಭೀಷ್ಮೋ ಮಯ ನಿತರಾಂ ಅರ್ಥಿತೋಪಿ. ತಂ ಭೀಷ್ಮ ಪೂರ್ವೈ ಪರಮಾದರಾರ್ಚಿತಂ, ಭೀಷ್ಮ ಮೊದಲಾದವರು ಆದರದಿಂದ ಅವನನ್ನು ಅರ್ಚಿಸಿದರು. ಪೂಜಿತೋ ಮಂತ್ರಪೂರ್ವಂತು ವಿಧಿವತ್ ಪ್ರೀತಮಾಪಸಃ, ಪ್ರೀತಿಮಾಪಸಃ ಅಂತ ಆದಿಪರ್ವ. ವಿಧಿಪೂರ್ವಕವಾಗಿ ಮಂತ್ರಪೂರ್ವಕವಾಗಿ ಪೂಜಿಸಿದರು ಅಂತ. ಮಂತ್ರಪೂರ್ವಕವಾಗಿ ಪೂಜಿಸ್ಬೇಕಾದ್ರೆ ಅವನು ಪರಮಾತ್ಮನ್ ಗೊತ್ತಿರಬೇಕು, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಮಂತ್ರಪೂರ್ವಕವಾಗಿ ಭೀಷ್ಮ ಮೊದಲಾದವರು ಗೌರವಿಸಿದರು. ಆಮೇಲೆ ಸ್ವಭಿಷ್ಟುತಂ ಚಾವದದಸ್ಯ ಮಾತಾ, ಚೆನ್ನಾಗಿ ಸ್ತೋತ್ರ ಮಾಡಲ್ಪಟ್ಟ ಭೀಷ್ಮಾಚಾರ್ಯರೇ ಮೊದಲಾದವರೆಲ್ಲ ವೇದವ್ಯಾಸರ ಹೆಸರು ಹೇಳಿದ ಕೂಡಲೇ ಎದ್ದು ಕೈ ಮುಗಿದು ಹೇಳಿದರಂತೆ, ಧರ್ಮ ಅರ್ಥ ಕಾಮ ಇದನ್ನು ತಿಳಿದವನು ಮಾತ್ರ ಅಲ್ಲ, ಧರ್ಮಂ ಧರ್ಮಾನುಬಂಧಂಚ ಕಾಮಂ ಕಾಮಾನುಬಂಧನಂ ಅರ್ಥಮರ್ಥಾನುಬಂಧಂಚ ಯೋ ವೇತ್ತಿ ಸಹರಿಹಿ ಅಂತ. ಧರ್ಮಾನುಬಂಧವಾದ ಧರ್ಮ, ಧರ್ಮದಲ್ಲಿ ತೊಡಗಿರುವ ಅರ್ಥ ಕಾಮ, ಕಾಮಾನುಬಂಧವಾದ ಅರ್ಥ ಧರ್ಮಗಳು, ಅರ್ಥಾನುಬಂಧವಾದ ಧರ್ಮ ಕಾಮಗಳು ಎಲ್ಲವನ್ನೂ ಯಾರು ತಿಳಿದಿದ್ದಾನೋ, ಜಗತ್ತಿನ ಮುಂದೆ ಹೇಳಬಲ್ಲನೋ ಅಂಥವನು ಬಂದಿದ್ದಾನೆ, ಅವ್ರಿಗೆ ದೊಡ್ಡ ನಮಸ್ಕಾರ ಅಂತ ಹೇಳಿದ್ರಂತೆ ಭೀಷ್ಮಾಚಾರ್ಯರು. ಇದರಲ್ಲಿ ಎಷ್ಟು ವ್ಯಾಖ್ಯಾನ ಮಾಡಬಹುದಾದದ್ದಿದು ಅಂದ್ರೆ, ಭೀಷ್ಮಾಚಾರ್ಯರಿಗೆ ಗೊತ್ತು ವೇದವ್ಯಾಸರು ಅಂದ್ರೆ ಏನು ಅಂತ. ಅಂತಹ ವೇದವ್ಯಾಸರನ್ನ ಮಾತಾ ಅವದತ್, ಸತ್ಯವತಿ ನುಡಿದಳು. ಪುತ್ರೌ ಮೃತೌ ಮೇ, ನನ್ನ ಮಕ್ಕಳಿಬ್ಬರು ಸತ್ರೋದ್ರು. ಆಮೇಲೆ ನತು ರಾಜ್ಯಮೈಚ್ಛತ್ ಭೀಷ್ಮ, ಭೀಷ್ಮ ರಾಜ್ಯವನ್ನು ಬಯಸಲಿಲ್ಲ. ಮಯಾ ನಿತರಾಂ ಅರ್ಥಿತೋಪಿ, ನಾನು ಚೆನ್ನಾಗಿ ಬೇಡಿಕೊಂಡೆ ಅವನನ್ನ, ಇಲ್ಲ ಮದುವೆಯಾಗು ಅಂತ ಬೇಡಿಕೊಂಡೆ. ಅವನು ಯೋಚನೆ ಮಾಡಲಿಲ್ಲ ಅದನ್ನ. ಕ್ಷೇತ್ರೇ ತಥೋ ಭ್ರಾತುರಪತ್ಯಮುತ್ತಮಂ ಉತ್ಪಾದಯಾಸ್ಮತ್ ಪರಮಾದರಾರ್ಥಿತಃ ಇತೀರಿತ ಪ್ರಣತಶ್ಚಾಪ್ಯಭೀಷ್ಟುತೋ ಭೀಷ್ಮಾದಿಭಿಶ್ಚಾಹ ಜಗದ್ಗುರುರ್ವಚಃ. ಮುಂದೇನು? ತತಃ ಆ ಕಾರಣದಿಂದ ಭ್ರಾತು ಕ್ಷೇತ್ರೇ, ಕ್ಷೇತ್ರ ಅಂದರೆ ಹೆಂಡತಿ, ನಿನ್ನ ತಮ್ಮನ ಹೆಂಡತಿಯಲ್ಲಿ ಉತ್ತಮಂ ಅಪತ್ಯಂ ಉತ್ಪಾದಯ, ಶ್ರೇಷ್ಠವಾದ ಮಗನನ್ನು ದಯಪಾಲಿಸು ಅಂತ ಹೇಳಿ ಪ್ರಣತಶ್ಚ ನಮಸ್ಕಾರ ಮಾಡಿದರು ಎಲ್ಲರೂ ಕೂಡ. ಅಭಿಷ್ಟುತಃ ಅವನನ್ನು ಸ್ತೋತ್ರ ಮಾಡಿದರು. ಆಗ ಜಗದ್ಗುರು ವಚಃ ಆಹ, ಜಗದ್ಗುರುವಾದ ವೇದವ್ಯಾಸರು ಮಾತನಾಡಿದರು. ಅವಾಗ ನಿಯೋಗ ಪದ್ಧತಿ ಅಂತ, ಅವಾಗ ವಿಸ್ತಾರವಾದ ವಿವರಣೆ ಬರುತ್ತೆ. ಪರಶುರಾಮ ದೇವರ ಕಾಲದಲ್ಲಿ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ್ದು ಗೊತ್ತೇ ಇದೆ. ಪರಶುರಾಮ ಕೊಡಲೆಯನ್ನು ಹಿಡಿದು ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ್ದು ಗೊತ್ತೇ ಇದೆ.
ಆಗ ಕ್ಷತ್ರಿಯ ಸ್ತ್ರೀಯರೆಲ್ಲ ಒಂದು ಒಪ್ಪಂದ ಮಾಡಿಕೊಂಡ್ರು, ಬ್ರಾಹ್ಮಣರಿಂದ ಮಕ್ಕಳನ್ನು ಪಡಿಬೇಕು. ಆದರೆ ಬ್ರಾಹ್ಮಣರಿಗೆ ಯಾವುದೇ ಹಕ್ಕಿರಬಾರದು, ಯಾವುದೇ ಹಕ್ಕು ಇಲ್ಲ. ಆಸ್ತಿಯ ಮೇಲಾಗಲಿ ಹೆಂಡತಿಯ ಮೇಲಾಗಲಿ. ನನ್ನ ಮಗ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ, ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ನಿಯೋಗ ಪದ್ಧತಿಯಿಂದ 3 ಜನ ಮಕ್ಕಳನ್ನು ಮಾತ್ರ ಪಡಿಬಹುದು, ಅದಕ್ಕಿಂತ ಜಾಸ್ತಿ ಇಲ್ಲ. ನಿಯೋಗ ಪದ್ಧತಿ ಆಗಬೇಕಾದ್ರೆ ಮೈಯೆಲ್ಲ ತುಪ್ಪ ಹಚ್ಚಿಕೊಂಡು ಅಸಹ್ಯವಾಗಿ ರೂಪವನ್ನು ಮಾಡಿಕೊಂಡು ಬರಬೇಕು. ಯಾಕೆ ಅಂದರೆ ಪುತ್ರೋತ್ಪತ್ತಿ ಮುಖ್ಯವೇ ವಿನಃ ನಯ ಪೈಸೆ ಕಾಮ ಇರಬಾರ್ದು ಅದರಲ್ಲಿ. ಈ ಒಪ್ಪಂದವನ್ನು ಮಾಡಿಕೊಂಡು ಅವರು ಮುಂದುವರೆದರು. ಬಹಳ ವಿಶಿಷ್ಟ ಇವೆಲ್ಲ. ಆಯ್ತು ಅಂದ್ರು ಅವತ್ತಿನ ಕಾಲದ ಬ್ರಾಹ್ಮಣರು. ರಾಜ್ಯದ ಮೇಲೆ ಹಕ್ಕು ಇಲ್ಲ, ರಾಣಿಯ ಮೇಲೆ ಹಕ್ಕು ಇಲ್ಲ, ಮಗನ ಮೇಲೆ ಹಕ್ಕು ಇಲ್ಲ. ನನ್ನ ಮಗ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ, ನನ್ನ ರಾಜ್ಯ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ, ನನ್ನ ರಾಣಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಮತ್ತೇನು ಇಷ್ಟಕ್ಕಾದ್ರೂ ಒಪ್ಕೊಂಡ್ರಲ್ಲ. ಥ್ಯಾಂಕ್ಲೆಸ್ ಜಾಬ್ ವಸ್ತುತಃ ಇದು. ನಮ್ಮ ಕಾಲದಲ್ಲಿ ಕೀಪರ್ಗಳಿಗೆ ಥ್ಯಾಂಕ್ಲೆಸ್ ಜಾಬ್ ಅಂತ ಇದ್ರು, ವಿಕೆಟ್ ಕೀಪಿಂಗ್ ಮಾಡೋದು. ಇವನು ಬ್ರಾಹ್ಮಣನದ್ದು ಒಂದು ಕಾಲದಲ್ಲಿ ಹಾಗೆ ಇತ್ತು, ಥ್ಯಾಂಕ್ಲೆಸ್ ಜಾಬ್. ಆಯ್ತು ಒಪ್ಕೊಂಡ್ರು ಅವರು. ಆಯ್ತು, ಯಾಕೆಂದ್ರೆ ಆ ಜನಾಂಗ ಮುಂದುವರಿಬೇಕು ಅಂತ. ಅದು ಅವತ್ತಿನ ಕಾಲದ ನಿಸ್ವಾರ್ಥ ಮನೋಭಾವ. ಇವತ್ತು ನಾವು ಊಹಿಸ್ಕೊಳ್ಳಿ ಕೂಡ ಆಗಲ್ಲ ಹೀಗೊಂದಿದೆ ಅಂತ. ಇಷ್ಟು ನಿಯೋಗ ಪದ್ಧತಿಯ ರಹಸ್ಯ. ನಿಯೋಗ ಪದ್ಧತಿ ಕಲಿಯುಗದಲ್ಲಿ ನಿಷಿದ್ಧ. ಧರ್ಮಶಾಸ್ತ್ರಕಾರರು ಆ ತರಹ ಹೇಳಿದ್ದಾರೆ. ಯಾಕೆಂದ್ರೆ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಅವ್ರಿಗನ್ನಿಸಿತು. ಆದ್ದರಿಂದ ಋತೆ ರಮಾಂ ಜಾತು ಮಮಾಂಗ ಯೋಗ ಯೋಗ್ಯಾಂಗನಾನೈವ ತುರಾಲಯೇಪಿ ತಥಾಪಿ ತೇ ವಾಕ್ಯಮಹಂ ಕರಿಷ್ಯೆ ಸಾಂವತ್ಸರಂ ಸಾಚರತು ರತಂಚ. ವೇದವ್ಯಾಸರೇನು ಹೇಳಿದ್ರು? ರಮಾಮೃತೆ, ಲಕ್ಷ್ಮಿಯನ್ನ ಬಿಟ್ಟು ಇನ್ನಾರಿಗೂ ಕೂಡ ನನ್ನ ಅಂಗಸಂಗದ ಭಾಗ್ಯ ಇಲ್ಲ, ಶಕ್ತಿಯೂ ಇಲ್ಲ. ದೇವರನ್ನು ಮುಟ್ಟಬೇಕು ಅಂದ್ರೆ ಅಷ್ಟು ಬೆಳೆದಿರ್ಬೇಕಲ್ಲ. ತಥಾಪಿತೆ ವಾಕ್ಯಮಹಂ ಕರಿಷ್ಯೆ, ನೀನು ಹೇಳ್ತಾ ಇದ್ದೀ ಅಂತ ನಿನ್ನ ಮಾತನ್ನು ನಾನು ಕೇಳ್ತೇನೆ. ಆದರೆ ನನ್ನದೊಂದು ಷರತ್. ಏನು? ಸಾಂವತ್ಸರಂ ಸಾಚರತು ವ್ರತಮ್ಮೇ, 1 ವರ್ಷದ ಕಾಲ ವ್ರತನಿಷ್ಠಳಾಗಿರಬೇಕು. ಸಾ ಪೂತ ದೇಹಾತ್ ಚ ವೈಷ್ಣವ ವ್ರತಾತ್ ಮತ್ತಃ ಸಮಾಪ್ನೋತು ಸುತಂ ವರಿಷ್ಠಂ ಇತೀರಿತೆ ರಾಷ್ಟ್ರಮುಪೈತಿ ನಾಚಂ ಇತಿ ಬ್ರುವಂತೀಂ ಪುನರಾಹ ವಾಕ್ಯಂ. ಸಾ ಪೂತ ದೇಹ, ಮೊದಲು ಶರೀರ ಶುದ್ಧಿಯಾಗಬೇಕು. ವೈಷ್ಣವ ವ್ರತ ಮಾಡೋದ್ರಿಂದ ಶರೀರ ಶುದ್ಧಿಯಾಗಬೇಕು. ಆಮೇಲೆ ನಾನು ಅವಳಿಗೆ ಮಗನನ್ನು ಕರುಣಿಸುತ್ತೇನೆ. ಇತೀರಿತೆ, ಹೀಗೆ ಹೇಳಿದಾಗ ಸತ್ಯವತಿ ಹೇಳದಂತೆ ರಾಷ್ಟ್ರಮುಪೈತಿ ನಾಚಂ, ಇದನ್ನೇ ಕಾಯ್ಕೊಂಡಿರ್ತಾರೆ. ರಾಷ್ಟ್ರ ಬೇರೆಯವರ ಆಕ್ರಮಣಕ್ಕೆ ಒಳಗಾಗುತ್ತೆ. ಎಷ್ಟು ದಿವಸ ಇರಬಹುದು ಒಂದು ರಾಜ್ಯ ರಾಜನಿಲ್ಲದೆ? ಯಾರೋ ಒಬ್ಬ ಬರಲೇಬೇಕು. ಎಂಥ ಪಟಿಂಗರಿರ್ತಾರೆ ಅಂದರೆ, ನಮಗೆ ಅನಾರ್ಕಿ ಇಷ್ಟ ಅಂತ ಹೇಳಿ ಅಧಿಕಾರ ಹಿಡಿತಾರೆ. ನಮ್ಮ ಕೇಜ್ರಿವಾಲಾದಿಗಳು, ನನಗೆ ಅರಾಜಕತೆ ಇಷ್ಟ, ಮುಂದೇನು ನಾವು ಎಲೆಕ್ಷನ್ಗೆ ನಿಲ್ತೀವಿ, ಎಲ್ಲ ಇಂಥ ಖದೀಮ್ರೇ ಇರೋದು. ಅದರಿಂದಾಗಿ ಅರಾಜಕತೆ ಯಾರಿಗೂ ಇಷ್ಟ ಇಲ್ಲ. ಅವನು ರಾಜನಾಗಿರಬಾರದು ನಮಗಿಷ್ಟವೇ ವಿನಃ ನಾವು ರಾಜರಾಗಿರಬಾರದು, ಯಾರೂ ರಾಜರಿರೋದಿರಲಿ ಇಂತಿಲ್ಲ. ಅದರಿಂದ ರಾಷ್ಟ್ರ ಅನ್ನೋದು ರಾಜನಿಲ್ಲದೆ ಬಹಳ ಕಾಲ ಇರಬಾರದು. ಹೆಸರಿಗಾದರೂ ಒಬ್ಬ ಇರಬೇಕು. ನೀನು ಹೇಳೋ ರೀತಿ ನಾವು ವ್ರತ ದಿವಸಕ್ಕೊಂದು ಮಾಡ್ತಾ ಹೋದರೆ ರಾಷ್ಟ್ರದ ಗತಿ ಏನು? ಅಟ್ಲೀಸ್ಟ್ ಇಲ್ಲ ಒಬ್ಬ ವಾರಸುದಾರ ಬರ್ತಾ ಇದ್ದಾನೆ ಅಂತನಾದರೂ ಇರಬೇಕು. ಇವಾಗ ಇವತ್ತು ಸೇರಿದ್ರೆ ನಾಳೆ ಬಂದು ತಬಕ್ಕಂತ ಸಿಂಹಾಸನದಲ್ಲಿ ಕೂತ್ ಬಿಡಲ್ಲ ಅವನು. ಅಟ್ಲೀಸ್ಟ್ ನಿರೀಕ್ಷೆ ಇರುತ್ತೆ, ಎಕ್ಸ್ಪೆಕ್ಟೇಷನ್. ಜನರಿಗೆಲ್ಲ ಇಲ್ಲ ನಮ್ಮ ರಾಜ ಬೆಳೀತಾ ಇದ್ದಾನೆ, ಅವನು 15 ವರ್ಷ ಆದಮೇಲೋ 16 ವರ್ಷ ಆದಮೇಲೋ ನಮ್ಮನ್ನು ಆಳ್ತಾನೆ ಅಂತ ಇರುತ್ತೆ.
ಅವ್ರ ಹೆಸರಿನಲ್ಲಿ ಭೀಷ್ಮಾಚಾರ್ಯರು ಇರ್ತಾರೆ ಅಂತ. ಅದ್ರ ಬದಲು ಇವರು ಇನ್ನೂ ವ್ರತ ಮಾಡ್ಕೊಳ್ತ ಕೂತರು ಅಂತ ಹೇಳಿ ಜನರಿಗೆ ಭಾವನೆ ಬಂತು ಅಂದರೆ, ಸರಿ ಆ ವ್ರತದಲ್ಲಿ ಅವರು ಯುದ್ಧ ಮಾಡಬಾರದು. ಆ ವ್ರತದಲ್ಲಿ ಇದ್ದವರು ಏನು ಮಾಡ್ತಾರೆ? ಇದೆಲ್ಲ ಸಮಸ್ಯೆಗಳು. ಭೀಷ್ಮಾಚಾರ್ಯರು ಯುದ್ಧಕ್ಕೆ ಬಂದರೆ ನೀನು ಯಾರು ಯುದ್ಧಕ್ಕೆ? ನೀನು ಯಾರು ಯುದ್ಧಕ್ಕೆ ಬರೋನು? ನಿನಗೆ ಸಂಬಂಧ ಇಲ್ಲ ತಾನೆ ಅಂತೇಳಿ ಜೋರು ಮಾಡಬಹುದು. ಭೀಷ್ಮಾಚಾರ್ಯ ರಕ್ಷಣೆಗೆ ಬರ್ತಾರೋ ಇಲ್ವೋ ಬೇರೆ ಪ್ರಶ್ನೆ. ಸತ್ಯವತಿಗಂತೂ ನಂಬಿಕೆ ಇರಲಿಲ್ಲ. ಯಾಕೆಂದ್ರೆ ಬೇಡ ಅಂತ ತಿರಸ್ಕರಿಸಿದವನು ನಾಳೆ ರಾಜ್ಯ ಬೇಡ ಅಂತ ಹೋದ್ರೆ ಏನು ಮಾಡೋದು ಅಂತ. ಸತ್ಯವತಿಯೂ ಭೀಷ್ಮರ ಮೇಲೆ ನಂಬಿಕೆ ಇರಲಿಲ್ಲ ಅವಳಿಗೆ, ನಾನ್ ಬಿಲೀವರ್. ಯಾಕೆಂದ್ರೆ ಈಗಾಗಲೇ ನಾನು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಮಾಡಲ್ಲ ಅಂತ ಹೇಳಿದವ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಹೊಟ್ಟೋದ್ರೆ ಅದು ಅವಳು ಸತ್ಯವತಿ ಆತಂಕ. ವಸ್ತುತಃ ಆ ಥರ ಏನು ಇರ್ತಿರಲಿಲ್ಲ. ನನ್ನ ವ್ಯೂ ಹಾಗೆ, ಸತ್ಯವತಿಯ ವ್ಯೂ ಹಾಗೆ. ಭೀಷ್ಮನಿಗೆ ಇಂಟ್ರೆಸ್ಟ್ ಇಲ್ಲ, ಮತ್ತಿನ್ಯಾರು ಸಮರ್ಥರಿಲ್ಲ. ಕೃಪಾಚಾರ್ಯರನ್ನ ನಂಬಲಿಕ್ಕಾಗತ್ತೆ? ಮೊದಲೇ ಬ್ರಾಹ್ಮಣ ಜಾತಿ, ಅಧ್ಯಯನಾದಿಗಳಲ್ಲಿ ತೊಡಗಿಬಿಟ್ರೆ ಕೃಪಾಚಾರ್ಯರನ್ನು ಅವಳು ನಿಯೋಗ ಪದ್ಧತಿ ಕರೆಸ್ತಿಲ್ಲ. ವಸ್ತುತಃ ನಿಯೋಗ ಪದ್ಧತಿಗೆ ಬ್ರಾಹ್ಮಣರನ್ನು ಕರೆಸ್ಬೇಕು. ಆದರೆ ಕೃಪಾಚಾರ್ಯರನ್ನ ಯಾಕೆ ಕರೆಸ್ತಿಲ್ಲ ಅಂದರೆ ಅವರು ಕೂಡ ಬ್ರಹ್ಮಚರ್ಯದಲ್ಲಿ ಇದ್ದವರು. ಅವರನ್ನು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ಳಿಲ್ಲ. ಭೀಷ್ಮಾಚಾರ್ಯರನ್ನ ಅಟ್ಲೀಸ್ಟ್ ರಿಕ್ವೆಸ್ಟ್ ಮಾಡಿಕೊಂಡ್ಲು. ಆದರೆ ಕೃಪಾಚಾರ್ಯರ ಹತ್ತಿರ ಕೂಡ ಹೋಗಲಿಲ್ಲ. ಯಾಕೆ ಅಂದರೆ ನಂಬಿಕೆ ಇರಲಿಲ್ಲ. ಅದರಿಂದ ಅವಳು ಹೇಳದಂತೆ ರಾಷ್ಟ್ರಮುಪೈತಿ ನಾಚಂ, ನೀನು 1 ವರ್ಷ ತಪಸ್ಸು ಮಾಡ್ರಿ, ಆಮೇಲೆ 1 ವರ್ಷದಲ್ಲಿ ಮಕ್ಕಳಾಗೋದು. 2 ವರ್ಷ ಆಗೋಗುತ್ತೆ. ಅಲ್ಲಿಗೆ ಜನರಿಗೆ ಹೆಂಗೆ ನಂಬಿಕೆ ಬರಬೇಕು? ಜನರ ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಹೇಗಿರೋದು? ಏನೇ ರಾಜಸತ್ತೆ ಅಂತಂದ್ರು ಪ್ರಜೆಗಳ ಅಭಿಪ್ರಾಯದ ಮೇಲೇನೆ ನಡಿಬೇಕಲ್ವಾ? ಪ್ರಜೆಗಳಿಗೇನೆ ಪ್ರತಿಭಟನೆ ಮಾಡುವ ಮನಸ್ಸು ಬಂದ್ಬಿಟ್ರೆ ಇದೆಲ್ಲ ಆಗೋದಿಲ್ಲ ಅಂತ, ಇವೆಲ್ಲ ಬಹಳ ಸಮಸ್ಯೆಗಳು. ಅದಕ್ಕೆ ಅವಳು ಹೇಳಿದ್ಲು ರಾಷ್ಟ್ರಮುಪೈತಿ ನಾಶಂ. ಆಮೇಲೆ ರಾಷ್ಟ್ರ ಕಣ್ಮರೆ ಆಗೋಗುತ್ತೆ. ಒಗ್ಗಟ್ಟಿಗೆ ಒಂದು ನೆಪವಾದರೂ ಬೇಕು. ಒಗ್ಗಟ್ಟಿಗೆ ಯಾವ ನೆಪವೂ ಇಲ್ಲ, ಮುಂದೆ ಒಂದು ಭರವಸೆಯೂ ಇಲ್ಲ. ಕತ್ತಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ಲಿಕ್ಕಾಗಲ್ಲ. ಮೆಲ್ಲಗೆ ನುಣುಚ್ಕೊಂಡ್ಬಿಟ್ರೆ ಆ ಕತ್ತಲೆಯಲ್ಲಿ ಎಲ್ಲರೂ. ಆದ್ರೆ ಒಂದು ಮಗ ಹುಟ್ಟುತ್ತಾನೆ ಅಂತ ಇದ್ರೆ, ಇಲ್ಲಪ್ಪ ಮುಂದಿನ ರಾಜರು ಬರ್ತಾರೆ, ಇವತ್ತಿನವರು ಸಾಮಂತ ರಾಜರು ಎಷ್ಟೋ ಜನ ಕಪ್ಪ ಕೊಡೋದು ನಿಲ್ಸಿದ್ರು, ಮುಂದೆ ಅವನು ಬಂದು ನೆಟ್ಟಗೆ ಮಾಡ್ತಾನೆ ಮಗ ಒಬ್ಬ ಅಂತನಾದ್ರೂ ಆಗತ್ತೆ. ಅದಕ್ಕೆ ಅವಳೇನ್ ಮಾಡಿದ್ಲು? ರಾಷ್ಟ್ರಮುಪೈತಿ ನಾಶಂ. ಇಷ್ಟು ರಾಜಕೀಯದ ಹಿನ್ನೆಲೆ ಇದೆ. ಯಾಕೆಂದ್ರೆ ಅವಳು ಇದ್ದದ್ದು ಮೊದಲೇ ಅವಳು ಕ್ಷತ್ರಿಯಳವಳು. ಅವ್ರಿಗೆ ರಾಜಕಾರಣದ ಒಳಪಟ್ಟು ಅವಳೇನು ಬೆಸ್ತರ ಹುಡುಗಿಯಾಗಿ ಕೆಲಸ ಮಾಡಿದ್ದು. ಆದರೆ ಶಂತನುವಿನ ಮದುವೆ ಆದ ಮೇಲೆ ರಾಜಕಾರಣದ ಪಟ್ಟುಗಳನ್ನೆಲ್ಲ ನೋಡಿರ್ತಾಳು ಅವಳು. ಅವಳಿಗೆ ಅದರ ಒಳಗಡೆ ಪ್ರವೇಶ ಇರುತ್ತೆ. ಅದರಿಂದಾಗ ಅವಳೇನು ಮಾಡಿದ್ಲು? ಆ ಅನುಭವದಲ್ಲಿ ರಾಷ್ಟ್ರಮುಪೈತಿ ನಾಶಂ. ಭರವಸೆ ಇಲ್ಲದೆ ಹೋದರೆ ಜನ ಹೆಂಗೆ ನಮ್ಮ ಜೊತೆ ಇರ್ತಾರೆ? ಜನರು ರಾಷ್ಟ್ರದಲ್ಲಿ ಯಾಕೆಂದ್ರೆ ಜನರ ಸಮೂಹವೇ ತಾನೆ ರಾಷ್ಟ್ರ. ಭರವಸೆ ಕಳ್ಕೊಂಡ್ಬಿಡ್ತಾರೆ. ಸರಿ, ಅವಳು ಹೇಳೋದು ಕೇಳ್ತಾ ಇಲ್ಲ. ವೇದವ್ಯಾಸರನ್ನ ಮಗ ಅಂತ ನೋಡೋ ಬದಲು ದೇವರು ಅಂತ ನೋಡಿ ನಮಸ್ಕಾರ ಮಾಡಿ ಆಗಿದೆ. ಆದರೆ ಅದನ್ನ ನಂಬಲಿಲ್ಲ. ಕ್ರಿಮಿಯಿಂದ ರಾಜ್ಯವಾಳಿಸಿದವನು ನೀನು ಅಂತ ಹೇಳಿ ಆ ಶರಣಾಗತಿ ಬರಲಿಲ್ಲ ಆ ಟೈಮ್ಗಳಿಗೆ. ಹಾಗೆ ಥಿಯರಿ ಇದ್ರೂ ಕೂಡ ಅದನ್ನು ಅರಗಿಸ್ಕೊಂಡಿರಲ್ಲ. ಥಿಯರಿ ಬೇರೆ, ಅರಗಿಸ್ಕೊಂಡಿರಲ್ಲ. ಮುಂದೆ ಅನೇಕ ಅದನ್ನು ಕಾಣ್ತೇವೆ. ಜ್ಞಾನ ಇರುತ್ತೆ, ಆದರೆ ಆ ಜ್ಞಾನವನ್ನ ನಿಕಷಕ್ಕೆ ಒಡ್ಡುವುದಿಲ್ಲ ಜೀವನದಲ್ಲಿ. ಇಲ್ಲ ಹೀಗಾಗತ್ತೆ ಅಂತ ಭರವಸೆ ದೇವ್ರ ಮೇಲೆ ಇಟ್ಟಿರಲ್ಲ. ಅವಳಿಗೆ ಹೇಳ್ಬೋದಿತ್ತು,
ವೇದವ್ಯಾಸರಿಗೆ, ನೋಡಪ್ಪ, ನಿನ್ನ ಮೇಲೆ ಭಾರ ಇಡ್ತಾ ಇದ್ದೇನೆ, ರಾಷ್ಟ್ರ ನಾಶ ಆಗದಂತೆ ನೀನು ನೋಡ್ಕೊಳ್ಬೇಕು, ನನ್ನ ಸೊಸೆಯಂದಿರು ವೈಷ್ಣವ ವ್ರತವನ್ನು ಮಾಡ್ಲಿಕ್ಕೆ ತಯಾರು ಅಂತ ಬಾಯಲ್ಲಿ ಬರಲಿಲ್ಲ ಅವಳಿಗೆ. ಅವಳೇ ತೀರ್ಮಾನ ತಗೊಳ್ಳಿಕ್ಕೆ ಹೋದ್ಲು. ಮುಂದೆಯೂ ಎಷ್ಟೋ ಪ್ರಸಂಗದಲ್ಲಿ ಕಾಣುತ್ತೆ. ಭೀಮ ಬಲಿಷ್ಠ ಅಂತ ಹೇಳಿ ಗೊತ್ತಿದೆ ಧರ್ಮರಾಜನಿಗೆ. ಬಕನನ್ನ ಕೊಲ್ಲಲಿಕ್ಕೆ ಕಳಿಸಿದಾಗ ತಾಯಿ ಮೇಲೆ ಸಿಟ್ಟು ಮಾಡ್ಕೊಂಡ. ಇರೋದೊಬ್ಬ, ಅವನನ್ನು ಕಳಿಸ್ಬಿಟ್ರೆ ಏನು, ನಮಗೆಲ್ಲ ಆಧಾರ ಅವನೇ ಅಲ್ಲ. ಹಿಡಿಂಬನನ್ನು ಕೊಂದದ್ದು ನೋಡಿದ್ದ ಅಲ್ವಾ? ಅದೇ ರೀತಿ ಬಕನನ್ನು ಕೊಲ್ತಾನೆ ಅಂತ ಭರವಸೆ ಇರಲಿಲ್ಲ. ಅದಕ್ಕೆ ಅವನು ಹುಡ್ದಾಗಿಂದ ನಾನು ನೋಡಿದ್ದೇನೆ ಅಂತ ಹೇಳುದು. ಅವಳು ಸರಿಯಾಗಿ ಉತ್ತರ ಕೊಟ್ಟಳು. ಅದು ಬೇರೆ, ಅಲ್ಲಿ ನೋಡೋಣ. ಅದು ಅಂದರೆ ಥಿಯರಿ ಇರುತ್ತೆ, ಪ್ರಾಕ್ಟಿಕಲ್ ಆಗಿ ಅದು ಕೆಲವೊಮ್ಮೆ ಬರಲ್ಲ. ಅವಾಗ ವೇದವ್ಯಾಸರು ಆಯಿತು, ಆದರೆ ಒಂದು ಷರತ್ತು, ನೀನು ಹೇಳಿದಂತೆ ನಾನು ಕೂಡಲೇ ಕೇಳ್ತೇನೆ, ಒಂದು ಷರತ್ತು ಅಂತ ಹೇಳುದು. ಅದೇನು ಅಂತ ಹೇಳಿ ನಾಳೆ ನೋಡೋಣ. ಕೃಷ್ಣಾರ್ಪಣ.